ನಮಸ್ತೆ. ರೇಡಿಯೋ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಪಾಠಗಳು ಮೂಡಿಬರಲಿವೆ. ಈ ಕಾರ್ಯಕ್ರಮವನ್ನು ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಹೇಮಂತ್ ಎನ್ ರವರು ಈಗ ಮಾತನಾಡಲಿದ್ದಾರೆ. 10ನೇ ತರಗತಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ ನಾನು ಹೇಮಂತ್ ಎನ್, CO ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮಾಡುತ್ತಿರುವ ವಂದನೆಗಳು. ಈ ವರ್ಷದ SLC ಪರೀಕ್ಷೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೂ ನಡೆಯಲಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಈಗಾಗಲೇ ನಮ್ಮ ಶಿಕ್ಷಕರು ತರಬೇತಿ ನೀಡಿದ್ದಾರೆ. ನಾನು ನಿಮ್ಮಲ್ಲಿ ಕೆಲವು ಅಂಶಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈಗಾಗಲೇ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ 3 ಪೂರ್ವಭಾವಿ ಪರೀಕ್ಷೆ ಪ್ಲಸ್ 4 ಮಾಡೆಲ್ ಕ್ವಶನ್ ಪೇಪರ್ನ ನೀಡಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ನಮಗೆ ಬಂದಿರುವಂಥ ನಿರ್ದೇಶನದ ಪ್ರಕಾರ ಈ 7 ಕ್ವಶನ್ ಪೇಪರಿಂದ ಅತಿ ಹೆಚ್ಚು ಅಂಕ ಬರುವಂಥ ಸಾಧ್ಯತೆಗಳು ಇರುತ್ತದೆ. ಸೊ ಹಾಗಾಗಿ ಮಕ್ಕಳು ಈ 7 ಕ್ವಶನ್ ಪೇಪರ್ನ ತಪ್ಪದೇ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮುಂದುವರೆದು ಯಾವುದೇ ಕಾರಣಕ್ಕೂ ಪೇಪರ್ ಲೀಕ್ ಆಗೋದಿಲ್ಲ. ಕ್ವಶನ್ ಪೇಪರ್ ಲೀಕ್ ಆಗುವಂಥ ಎಲ್ಲ ಸೋಷಲ್ ಮೀಡಿಯಾ ಮತ್ತು ಇನ್ನಿತರೆ ಚಾನೆಲ್ಗಳಲ್ಲಿ ಏನು ಬರುತ್ತೆ ಆ ವದಂತಿಗಳಿಗೆ ತಾವು ಕಿವಿ ನೀಡಬಾರ್ದು. ಏನಕ್ಕೆ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಭದ್ರತೆಯಲ್ಲಿ ಪ್ರಿಂಟ್ ಆಗ್ತಾ ಇದೆ ಮತ್ತು ಎಲ್ಲೂ ಕೂಡ ಪೇಪರ್ ಲೀಕ್ ಆಗೋದಿಲ್ಲ. ಮೂರನೇದು ಬಂದು ಯಾವ ಸೆಂಟರಲ್ಲೂ ಕೂಡ ನಾವು ಕಾಪಿ ಹೊಡ್ಸೋದಿಲ್ಲ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಎಕ್ಸಾಮ್ ನಡೆಯುತ್ತೆ. ತದನಂತರ ನಮ್ಮ ರೇಡಿಯೋ ಶಿವಮೊಗ್ಗ ಚಾನಲಲ್ಲಿ ಪ್ರತಿ ವರ್ಷದಂತೆ ಉತ್ತಮ ಶಿಕ್ಷಕರಿಂದ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ತಾವೆಲ್ಲರೂ ಅದಕ್ಕೆ ಎಲ್ಲರೂ ಅದನ್ನು ಕೇಳಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ನಾನು ಶುಭ ಕೋರ್ತಾ ಇದ್ದೀನಿ. SLC ಎಕ್ಸಾಮಲ್ಲಿ ಈ ಸರಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 100% ರಿಸಲ್ಟ್ ಬರುತ್ತೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಶಿವಮೊಗ್ಗ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಮಂಜುನಾಥ್ SR ಅವರು ಮಾತನಾಡಲಿದ್ದಾರೆ. ಆತ್ಮೀಯ ಪೋಷಕರೇ, ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ವರ್ಷದ SSLC ಪರೀಕ್ಷೆಯು ದಿನಾಂಕ 18/3/2026ರಂದು ಪ್ರಾರಂಭಗೊಳ್ಳಲಿದೆ. ಈ ವರ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 79 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಒಟ್ಟು 23,268 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಈಗಾಗಲೇ ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲಾತ್ಮಕ ಮೌಲ್ಯಮಾಪನ 1 ಹಾಗೂ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪೂರ್ಣಗೊಂಡಿವೆ. ಈ ಬಾರಿ ವಿಶೇಷವಾಗಿ ಮಂಡಳಿಯಿಂದ ವಿಷಯವಾರು ನೀಲನಕ್ಷೆಯನ್ನು ನೀಡಿದ್ದು ಇದರ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಯು ನಡೆಯಲಿದೆ. 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳ ಹೆಚ್ಚಿನ ಅಭ್ಯಾಸಕ್ಕಾಗಿ ನೀಡಲಾಗಿದೆ. ಪರೀಕ್ಷೆಯಲ್ಲಿ ಅಂಕ ಗಳಿಕೆಗೆ ನೆರವಾಗಲು LBA ಪ್ರಶ್ನೆ ಕೋಟಿಯನ್ನು ಸಹ ನೀಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ SSLC ಫಲಿತಾಂಶ ವೃದ್ಧಿಗಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅನೇಕ ವಿಶೇಷ ಕಾರ್ಯತಂತ್ರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಲಿಕೆಯಲ್ಲಿ ನಿಧಾನಗತಿ, ಪ್ರಗತಿಯಲ್ಲಿರುವವರಿಗೆ ಅನುಕೂಲವಾಗುವಂತೆ 40+ ಪಾಸಿಂಗ್ ಪ್ಯಾಕೇಜ್ ತಯಾರಿಸಿ ನೀಡಲಾಗಿದ್ದು ಪ್ರತಿಯೊಂದು ಮಗುವು ಉತ್ತೀರ್ಣರಾಗಲು ಸಹಾಯಕವಾಗಲಿದೆ. ಎಲ್ಲ ಕಾಲೇಜುಗಳಲ್ಲೂ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದ್ದು ರಾತ್ರಿ ತರಗತಿಗಳು ವಸತಿಯುತ ಕೋಚಿಂಗ್ ನಡೆಸಲಾಗುತ್ತಿದೆ. ಈ ಕಾರ್ಯದಲ್ಲಿ ಬದ್ಧತೆಯಿಂದ ತೊಡಗಿಸಿಕೊಂಡ ಶಿಕ್ಷಕರು ಹಾಗೂ ಎಲ್ಲ ಭಾಗಿದಾರರನ್ನು ಅಭಿನಂದಿಸುತ್ತೇನೆ. ಪರೀಕ್ಷೆಯು ಬಹಳ ಸಮೀಪ ಇರುವುದರಿಂದ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಪರೀಕ್ಷೆ ಮುಗಿಯುವವರೆಗೂ ಮಕ್ಕಳನ್ನು ಪ್ರತಿದಿನ ತಪ್ಪದೇ ಶಾಲೆಗೆ ಕಳುಹಿಸಬೇಕು. ಬೇಸಿಗೆ ಇರುವುದರಿಂದ ಮಕ್ಕಳ ಆರೋಗ್ಯದ ಕಡೆಗೆ ಗಮನವನ್ನು ಕೂಡ ನೀಡಬೇಕು. ಮನೆಯಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ಇರುವಂತೆ ನೋಡಿಕೊಳ್ಳಬೇಕು. ಮಕ್ಕಳಿಗೆ ಪರೀಕ್ಷೆಯನ್ನು ಸಂಭ್ರಮದಿಂದ ಎದುರುಗೊಳ್ಳಲು ಪ್ರೋತ್ಸಾಹ ನೀಡಬೇಕು. ಉತ್ತಮ ಪೌಷ್ಟಿಕಾಹಾರ ಮತ್ತು ಶುದ್ಧ ಕುಡಿಯುವ ನೀರನ್ನು ನೀಡಬೇಕು. ಮಕ್ಕಳು ಸಹ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ನಿಮಿಷವನ್ನು ಓದಿನಲ್ಲಿ ತೊಡಗಿಸಿಕೊಳ್ಳಬೇಕು. TV, ಮೊಬೈಲ್, ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸದೆ ಅಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ, ಪ್ರಾಣಾಯಾಮ ಮುಂತಾದವುಗಳನ್ನು ಅಭ್ಯಾಸ ಮಾಡುತ್ತಾ ಇರಬೇಕು. ಪ್ರತಿಯೊಂದು ಅಂಶವನ್ನು ಕಲಿತು ಬರೆದು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗೆ ಸಿದ್ಧಗೊಳ್ಳುವುದರ ಜೊತೆಗೆ ತಪ್ಪಿಲ್ಲದೆ ಸ್ಫುಟವಾಗಿ ನಿರಾತಂಕವಾಗಿ ಉತ್ತರ ಪತ್ರಿಕೆಯಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇಡೀ ವರ್ಷ ಮಕ್ಕಳ ಕಲಿಕೆ ಮತ್ತು ಶ್ರೇಯೋಭಿವೃದ್ಧಿಗೆ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರು, ಪೋಷಕರು ಎಲ್ಲರೂ ಕೂಡ ಶ್ರಮಿಸಿದ್ದೀರಿ. ಮತ್ತು ನಮ್ಮ ಅಧಿಕಾರಿಗಳು ಸಹ ಈ ಮಕ್ಕಳ ಕಲಿಕೆಗೋಸ್ಕರ ತುಂಬ ಶ್ರಮವನ್ನು
ವಹಿಸಿದ್ದಾರೆ. ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಪರೀಕ್ಷೆಯನ್ನು ಹಬ್ಬದಂತೆ ಸಂಭ್ರಮಿಸಿ ಬರೆಯಲು ಎಲ್ಲ ಮಕ್ಕಳಿಗೂ ಧೈರ್ಯವನ್ನು ನೀಡಿರಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ, ಇಡೀ ನಮ್ಮ ಈ ಉತ್ತಮ ಫಲಿತಾಂಶವನ್ನು ಪಡೆಯುವ ಬಗ್ಗೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆಚ್ಚು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ತಾ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಈಗ SSLC ಪಾಠ ಪ್ರಾರಂಭವಾಗಲಿದೆ. ರೇಡಿಯೋ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಈ ಪಾಠಗಳು ರೂಪಿತವಾಗಿವೆ. ಪ್ರಥಮ ಭಾಷೆ ಕನ್ನಡವನ್ನು ಡಾಕ್ಟರ್ BN ತಂಬುಳಿ ಹಾಗೂ ಮಹೇಶ್ ಆಲೂರವರು ತಿಳಿಸಲಿದ್ದಾರೆ. ಗಂಟೆ ಹತ್ತಾದರೂ ನಿದ್ರೆ ಹತ್ತದಿರಲಿ, ಓ ಹತ್ತರ ಮಕ್ಕಳೇ, ಉತ್ತು ಬಿತ್ತಿದ ಬೀಜ ಕೈ ತುತ್ತಾಗುವ ಕಾಲವಿದು. ಹೆತ್ತವರು ಹತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ, ಹತ್ತಾರು ಕನಸುಗಳ ತೇರು ಹತ್ತಬೇಡವೇ ನೀವು? ಮತ್ತೇಕೆ ಆಲಸ್ಯದ ಮತ್ತು? ಮತ್ತೆ ಮತ್ತೆ ಓದಿ ಮಕ್ಕಳೇ, ಕತ್ತಲೆಯೇ ನಾಚಬೇಕು. ಸರ್ವರಿಗೂ ನಮಸ್ಕಾರ. ನಾನು ಡಾಕ್ಟರ್ BN ತಂಬುಳಿ, ಕನ್ನಡ ಅಧ್ಯಾಪಕರು, ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಶಿವಮೊಗ್ಗ. ನಮ್ಮ ಜೊತೆ ಪುರದಾಳಿನ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಅಧ್ಯಾಪಕರಾದ ಶ್ರೀ ಮಹೇಶ್ ಆಲೂರವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ವರಿಗೂ ನಮಸ್ಕಾರ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ SSLC ಬದಲಾದ ಪರೀಕ್ಷಾ ಪದ್ಧತಿಯ ಕೆಲವು ಮಾಹಿತಿಗಳನ್ನು ಕುರಿತಂತೆ ನಾವಿಬ್ಬರೂ ಸಹ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳುತ್ತಾ ಇದ್ದೆ. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಈಗಾಗಲೇ 2025-26ನೇ ಸಾಲಿನಲ್ಲಿ ಏನು ನಾವು LBA ಅಂತ ಕರಿತೇವೆ, ಪಠ್ಯ ಆಧಾರಿತ ಏನು ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಅದನ್ನು ಕುರಿತಂತೆ ಮತ್ತು ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಆ ಕುರಿತಂತೆ ಕೆಲವು ಪ್ರೇರಣಾತ್ಮಕ ನುಡಿಗಳನ್ನು ನಮ್ಮ ಇಲಾಖೆ ಆಗ್ಬೋದು, ಉಪನಿರೀಕ್ಷಕರ ಕಚೇರಿ ಶಿವಮೊಗ್ಗ ಆಗ್ಬೋದು, ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗ್ಬೋದು, ಇವರೆಲ್ಲರ ಒತ್ತಾಸೆಯಿಂದ ಹೆಚ್ಚಿನ ಮಕ್ಕಳು ಈ ವರ್ಷ ಕನ್ನಡದಲ್ಲಿ ಉತ್ತೀರ್ಣರಾಗಬೇಕು ಅನ್ನೋ ಕಳಕಳಿಯ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ವಿಚಾರಗಳನ್ನು, ಮಾಹಿತಿಗಳನ್ನು ತಮಗೆ ಕೊಡಲಿದ್ದೇವೆ. ಹಾಗಾಗಿ ಈ ಕುರಿತು ಕೆಲವು ಅನಿಸಿಕೆಗಳನ್ನು ಪ್ರಾರಂಭದಲ್ಲಿ ನಮ್ಮ ಸ್ನೇಹಿತರಾದ ಶ್ರೀ ಮಹೇಶ್ ಆಲೂರವರು ತಿಳಿಸ್ಕೊಡ್ಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೋಡಿ, ಪರೀಕ್ಷೆ ಅನ್ನೋದು ಒಂದು ಹಬ್ಬ. ಆದರೆ ಈ ವರ್ಷ ಏನಾಗಿಬಿಟ್ಟಿದೆ, ಈ ಪರೀಕ್ಷೆ ಅನ್ನುವ ಹಬ್ಬ ಸಂಭ್ರಮ ಪಡಲಿಕ್ಕೆ ಹಬ್ಬದಲ್ಲಿ ಅಮ್ಮ ಏನು ಅಡುಗೆ ಮಾಡ್ತಾಳೆ ಅಂತೇಳಿ ಊಟ ಮಾಡಿದಾಗಲೇ ನಮ್ಗೆ ಗೊತ್ತಾಗ್ತಿತ್ತು. ಆದರೆ ಈ ವರ್ಷ ಹಂಗಾಗಿಲ್ಲ. ನಮಗೆ ಈಗಾಗಲೇ ನಮ್ಮ ಅಮ್ಮ ಹಬ್ಬದಲ್ಲಿ ಯಾವ ಅಡುಗೆ ಮಾಡ್ತಾಳೆ ಅನ್ನೋದು ನಮಗೆ ಸೂಕ್ಷ್ಮವಾಗಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ನಮ್ಮ ನೀಲನಕಾಶೆ ಆ ರೀತಿಯಾಗಿ ಬದಲಾಗಿ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ನೀಲನಕಾಶೆ ವಿಚಾರಕ್ಕೆ ಬರೋದಾದರೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲೇನು ಯಾವುದೇ ಬದಲಾವಣೆಗಳಾಗಿಲ್ಲ. ಪ್ರಶ್ನೆ ಪತ್ರಿಕೆ ಕಳೆದ ವರ್ಷ ಹೇಗಿತ್ತೋ ಹಾಗೇ ಇದೆ. ನಮ್ಮ ಪಠ್ಯವಾರು ವಿಭಾಗ ನೋಡೋದಾದರೆ ಗದ್ಯಕ್ಕೆ 28 ಅಂಕಗಳು ನಿಗದಿಯಾಗಿದೆ, ಅದು ಹಾಗೇ ಇದೆ. ಪದ್ಯಕ್ಕೆ 30 ಅಂಕಗಳು ನಿಗದಿಯಾಗಿದೆ. ಪಠ್ಯಪೋಷಕ ಅಧ್ಯಯನಕ್ಕೆ 9 ಅಂಕಗಳು, ಅಪಠಿತ ಗದ್ಯಕ್ಕೆ 4 ಅಂಕಗಳು, ವ್ಯಾಕರಣಾಂಶ ಮತ್ತು ವಾಕ್ಯ ರಚನೆಗೆ 29 ಅಂಕಗಳು, ಒಟ್ಟು 100 ಅಂಕಗಳು. ಕಳೆದ ವರ್ಷ ಹೇಗಿದೆ ಈಗಲೂ ಕೂಡ ಅದು ಹಾಗೇ ಇದೆ. ಇನ್ನು ಮಕ್ಕಳನ್ನು ನಾವು ಕೆಲವೊಂದು ಉದ್ದಿಷ್ಟಾನುಸಾರ ಅವರನ್ನು ಅಳಿತೇವೆ. ಅವರ ಸ್ಮರಣಾ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಅದು 21% ನಾವು ಅಳಿತೇವೆ. ಅವರ ಗ್ರಹಿಕೆ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು 36% ಪ್ರಶ್ನೆ ಪತ್ರಿಕೆಯಲ್ಲಿ ಅಳೆಯಲಾಗುತ್ತೆ. ಮಕ್ಕಳಲ್ಲಿರುವಂಥ ಅಭಿವ್ಯಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನುವಂಥದ್ದನ್ನು ಅದು 39% ಅಂಕಗಳನ್ನು ನಾವು ಅಳೆಯಲಾಗುತ್ತೆ. ಇನ್ನು ಪ್ರಶಂಸೆಗೆ ಸಂಬಂಧಪಟ್ಟಂತೆ 4 ಅಂಕಗಳನ್ನು ನಾವು ಅವರ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೇವೆ, ಒಟ್ಟು 100 ಅಂಕಗಳು. ಇನ್ನು ಪ್ರಶ್ನೆ ಪತ್ರಿಕೆ ಅಂದ ತಕ್ಷಣ ಅದು ಎಲ್ಲದೂ ಸುಲಭವೇ ಆಗಿರೋದಿಲ್ಲ ಅಥವಾ ಎಲ್ಲದೂ ಕಠಿಣವೇ ಆಗಿರೋದಿಲ್ಲ. ಭಾಳ ಸಾರಿ ಪ್ರಶ್ನೆ ಪತ್ರಿಕೆ ತುಂಬ ಸುಲಭ ಇದೆ ಅಂಥೇಳಿ ಚರ್ಚೆ ಆಗುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ ತುಂಬ ಕಠಿಣವೂ ಇದೆ ಅನ್ನುವಂಥ ಚರ್ಚೆ ಆಗುತ್ತೆ. ಹಾಗೇನು ಇರೋದಿಲ್ಲ. ಅದು ಪ್ರಶ್ನೆ ಪತ್ರಿಕೆ ಅಂತ ಅಂದರೆ ಅದು ಸುಲಭವಾಗಿ 30% ಸುಲಭವಾದ ಪ್ರಶ್ನೆಗಳು ಖಂಡಿತ ಅದರಲ್ಲಿ ಬರುತ್ತೆ. ಮತ್ತು ಸಾಧಾರಣವಾಗಿರುವಂತಹ 50 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಕೇವಲ 20% ಅಂಕಗಳು ಕಠಿಣತೆಯ ಮಟ್ಟದಿಂದ ಬರುತ್ತೆ. ಇದಿಷ್ಟು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡೋದಾದರೆ, ಈ ವರ್ಷ ಕಳೆದ ವರ್ಷ ನಾವು ಏನು ಮಾಡ್ತಿದ್ವಿ ಅಂತ ಅಂದರೆ ಥೀಮ್ ಬೇಸ್ಡ್ ಮೌಲ್ಯಮಾಪನ ಮಾಡ್ತಾ ಇದ್ವಿ. ಗದ್ಯಕ್ಕೆ 28 ಅಂಕಗಳು ಅಂದರೆ ಯಾವ ಅಧ್ಯಾಯದಲ್ಲಿ
ಎಷ್ಟೆಷ್ಟು ಅಂಕಗಳು ಬರ್ತವೆ ಅಂತ ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಆದರೆ ಇವಾಗ ನೋಡಿ ಬಹಳ ಸುಲಭ ಆಗಿಬಿಟ್ಟಿದೆ. ನಮ್ಮಲ್ಲಿ ಒಟ್ಟು 8 ಗದ್ದೆಗಳಿದ್ದಾವೆ. ಆ 8 ಗದ್ದೆಗಳಿಗೆ 28 ಅಂಕ ನಿಗದಿಯಾಗಿರುವುದಂತೂ ನಿಜ. ಆದರೆ ಪ್ರತಿಯೊಂದು ಗದ್ಯದಲ್ಲಿ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು ಈಗಾಗಲೇ ನೀಲನಕಾಶೆ ನಮ್ಮ ಪ್ರೌಢ ಪರೀಕ್ಷಾ ಮಂಡಳಿಯಿಂದ ಹೊರಗೆ ಬಂದಿರುವಂಥದ್ದು. ಈಗ ನಮ್ಮ ಭಾಷೆ ಅಂಥೇಳಿ ನಾವು ತೆಗೆದುಕೊಂಡ್ರೆ ಸರ್, ಅದರಲ್ಲಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ ಈ ವರ್ಷ. ಅಂದರೆ ಒಟ್ಟು 3 ಅಂಕ ಅಲ್ವಾ ಸರ್ ಅದರ ಮೇಲೆ? ಹೌದು ಸರ್, 3 ಅಂಕ ಪ್ರಶ್ನೆ ಇರೋದ್ರಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ಬರುತ್ತೆ. ಇನ್ನು ವ್ಯಾಘ್ರಗೀತೆ ಅನ್ನುವಂತಹ ಒಂದು ಗದ್ಯವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ ಬರುತ್ತೆ. ಈ ಗದ್ಯದಲ್ಲಿ ಒಟ್ಟು 4 ಅಂಕದ ಪ್ರಶ್ನೆಗಳು, ಅಂದರೆ 2 ಪ್ರಶ್ನೆ 4 ಅಂಕ ನಿಗದಿಯಾಗಿರುವಂಥದ್ದು. ಹಾಂ ಸರ್. ಇನ್ನು ಭಾಗ್ಯಶಿಲ್ಪಿಗಳು ಅನ್ನುವಂತಹ ಗದ್ಯ ಭಾಗವನ್ನು ತೆಗೆದುಕೊಂಡ್ರೆ ಇದರಲ್ಲಿ 2 ಅಂಕದ 1 ಪ್ರಶ್ನೆ ಬರುತ್ತೆ ಮತ್ತು 3 ಅಂಕದ ಪ್ರಶ್ನೆ ಬರುತ್ತೆ ಸರ್. 3 ಅಂಕಕ್ಕೆ ಅಂತ ಬಂದಾಗ ಅಲ್ಲಿ 2 ರೀತಿಯ ಪ್ರಶ್ನೆಗಳು ಬರುತ್ತೆ ಸರ್. ಒಂದು ಸಂದರ್ಭ ವಿವರಿಸಿ ಅನ್ನುವಂಥದ್ದು ಬರ್ಬೋದು, ಅಥವಾ ಆ ಲೇಖಕರ ಪರಿಚಯ ಬರುವಂಥ ಸಾಧ್ಯತೆ ಇರ್ಬೋದು. ಹಾಗಾಗಿ ಭಾಗ್ಯಶಿಲ್ಪಿಗಳು ಅಧ್ಯಾಯದಲ್ಲಿ ನಮಗೆ 5 ಅಂಕಗಳು ನಿಗದಿಯಾಗಿರುವುದು ಸರ್ ಈ ವರ್ಷ. ಹಾಂ ಸರ್. ಅಂದರೆ 2 ಅಂಕದ 1 ಮತ್ತು 3 ಅಂಕದ 1. ಇನ್ನು ಎದೆಗೆ ಬಿದ್ದ ಅಕ್ಷರ ಗದ್ಯದ ಮೇಲೆ ಈ ಬಾರಿ 3 ಅಂಕದ 1 ಪ್ರಶ್ನೆ ಬರುತ್ತೆ ಸರ್. ಅದರಲ್ಲಿ ಒಂದು ಕವಿಕೃತಿ ಪರಿಚಯ ಆದರೂ ಬರ್ಬೋದು, ಅಥವಾ ಒಂದು ಸಂದರ್ಭ ವಿವರಿಸಿ ಅನ್ನುವಂಥದ್ದಾದರೂ ಬರ್ಬೋದು. ಒಟ್ಟು ಆ ಗದ್ಯಕ್ಕೆ 3 ಅಂಕ ನಿಗದಿಯಾಗಿರುವಂಥದ್ದು. ಇನ್ನು ಯುದ್ಧ ಅನ್ನುವಂತಹ ಮತ್ತೊಂದು ಗದ್ಯವನ್ನು ನೋಡೋದಾದರೆ ಅದರಲ್ಲೂ ಸಹಿತ 3 ಅಂಕದ 1 ಪ್ರಶ್ನೆ ಬರುತ್ತೆ ಸರ್. ಅಲ್ಲೂ ಸಹಿತ ಆ ಲೇಖಕರ ಪರಿಚಯ ಅಥವಾ ಒಂದು ಸಂದರ್ಭ ವಿವರಿಸಿ ಅನ್ನುವಂಥ ಪ್ರಶ್ನೆ ಆದರೂ ಬರ್ಬೋದು. ಇನ್ನು ಶಬರಿ ಅನ್ನುವಂತಹ ಗದ್ಯ ಭಾಗದಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ ಸರ್ ಅದರಲ್ಲಿ. ಈ ಬಾರಿ ನೋಡಿ ಸರ್, ನಮ್ಮ ಮಕ್ಕಳಿಗೆ ಭಾಳ ಖುಷಿ. ಯಾಕಂದರೆ ನಮ್ಮ ಗದ್ಯ ಭಾಗದಿಂದ 4 ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಬರೋದು, ಅದು ಶಬರಿ ಅಧ್ಯಾಯ ಅನ್ನುವಂಥದ್ದು ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅವರು 4 ಅಂಕದ ಪ್ರಶ್ನೆಯನ್ನು ಶಬರಿ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿಬಿಟ್ರೆ ಸುಲಭವಾಗಿ ಅವರು 4 ಅಂಕವನ್ನು ಪಡ್ಕೊಳ್ಬೋದು. ಇನ್ನು ಲಂಡನ್ ನಗರ ಅನ್ನುವಂಥ ಒಂದು ಅಧ್ಯಾಯಕ್ಕೆ ತೆಗೆದುಕೊಂಡ್ರೆ ಅಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ಬರುತ್ತೆ ಸರ್. ಒಟ್ಟು ಆ ಗದ್ಯದಲ್ಲಿ 3 ಅಂಕಗಳು ನಿಗದಿಯಾಗಿರುವಂಥದ್ದು. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆ ಅನ್ನುವಂತಹ ಹಳಗನ್ನಡದ ಗದ್ಯ ಭಾಗದಲ್ಲಿ ಅಲ್ಲೂ ಸಹಿತ 3 ಅಂಕಗಳು, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಸರ್. ಒಟ್ಟು 28 ಅಂಕಗಳು ಈ ರೀತಿಯಾಗಿ 8 ಅಧ್ಯಾಯಗಳ ಮೇಲೆ ಅದು ವಿಭಾಗ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಮಕ್ಕಳು ಒಂದು ಅಂದಾಜು ಮಾಡಿಬಿಡ್ಬೋದು ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತೇಳಿ. ಹಾಗೆ ನಾವು ಪದ್ಯ ಭಾಗಕ್ಕೆ ಹೋಗೋದಾದರೆ ಒಟ್ಟು ಇಲ್ಲಿ 30 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು. ಸಂಕಲ್ಪ ಗೀತೆ ಅನ್ನುವಂಥ ಒಂದು ಪದ್ಯ ಭಾಗಕ್ಕೆ ಹೋಗೋದಾದರೆ ಇಲ್ಲಿ 4 ಅಂಕದ ಪ್ರಶ್ನೆ ಬರುವ ಅವಕಾಶ ಇದೆ ಸರ್. ಹಾಂ ಸರ್. ಈಗ 4 ಅಂಕದ ಪ್ರಶ್ನೆ ಅಂತ ಬಂದಾಗ ಅಲ್ಲಿ 3 ರೀತಿಯ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಸರ್. ಒಂದು ವೇಳೆ ಸಂಕಲ್ಪ ಗೀತೆಯಲ್ಲಿ ಕಂಠಪಾಠ ಪದ್ಯವನ್ನು ಪೂರ್ಣ ಮಾಡಿ ಅಂತಾದರೂ ಕೇಳ್ಬೋದು. ಅದೇ ಪದ್ಯದ ಒಂದು ಪದ್ಯ ಭಾಗವನ್ನು ಕೊಟ್ಟು ಭಾವಾರ್ಥ ಬರೀರಿ, ಅದರ ಸಾರಾಂಶವನ್ನು ಬರೀರಿ ಅಂತಾದರೂ ಕೇಳ್ಬೋದು. ಅದೇ ರೀತಿಯಾಗಿ ಅದು 8-10 ವಾಕ್ಯಗಳಲ್ಲಿ ಒಂದು ನಿಬಂಧ ಮಾದರಿಯ ಪ್ರಶ್ನೆಯನ್ನಾದರೂ ಕೇಳ್ಬೋದು. ಮಕ್ಕಳು ಒಂದು ತೀರ್ಮಾನ ಮಾಡ್ಕೊಳ್ಬೋದು, ಸಂಕಲ್ಪ ಗೀತೆಯಲ್ಲಿ ಈ 3 ಯಾವುದಾದರೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ಈ 3ರಲ್ಲಿ ಅಂಥೇಳಿ. ಒಟ್ಟು 4 ಅಂಕ ನಿಗದಿಯಾಗಿರುವಂಥದ್ದು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಆ ಪದ್ಯ ಭಾಗದಿಂದ ನಮಗೆ 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ ಬರುತ್ತೆ. ಅಂದರೆ ಪದ್ಯ ಭಾಗದಲ್ಲಿ ಬಹುಶಃ ಸರಿ ಅತಿ ಗರಿಷ್ಠ ಅಂಕ ಇರುವಂಥ ಪದ್ಯ ಅಂತ ಕಾಣುತ್ತೆ ಅಲ್ವಾ? ಒಟ್ಟು 5 ಅಂಕಗಳು ಹಂಚಿಕೆ ಆಗಿದೆ ಈ ಪದ್ಯಕ್ಕೆ. ಹೌದು ಸರ್, ಹೌದು ಸರ್. ಯಾಕೆಂದರೆ ಅಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ. 3 ಅಂಕದಲ್ಲೂ ಯಥಾ ಪ್ರಕಾರ ಸಂದರ್ಭಾನುಸಾರ ವಿವರಿಸಿ ಆಗಿರ್ಬೋದು, ಅಥವಾ ಆ ಕವಿ ಪರಿಚಯ ಬೇಂದ್ರೆ ಅವರ ಪರಿಚಯ ಆದರೂ ಕೇಳ್ಬೋದು. ನಂತರ ಕೌರವೇಂದ್ರನ ಕೊಂದೆ ನೀನು ಈ ಒಂದು ನಡುಗನ್ನಡ ಕಾವ್ಯ ಭಾಗದಲ್ಲಿ ಅಲ್ಲೂ ಸಹಿತ 4 ಅಂಕದ ಪ್ರಶ್ನೆ ನಿಗದಿಯಾಗಿರುತ್ತೆ ಸರ್. ಅಲ್ಲೂ ಸಹಿತ 3 ರೀತಿಯ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಒಂದು ಆ ನಡುಗನ್ನಡ ಪದ್ಯದ ಕಂಠಪಾಠ ಪೂರ್ಣ ಮಾಡಿ ಅನ್ನುವಂತಹ ಪದ್ಯವನ್ನಾದರೂ ಕೇಳ್ಬೋದು, ಅಥವಾ ಆ ಪದ್ಯದ ಯಾವುದಾದ್ರೂ ಒಂದು ಪದ್ಯವನ್ನು ಕೊಟ್ಟದರ ಸಾರಾಂಶವನ್ನು ಬರೀರಿ ಅಂತಾದರೂ ಕೇಳ್ಬೋದು, ಅಥವಾ ಒಂದು ನಿಬಂಧ ಮಾದರಿಯ ಪ್ರಶ್ನೆ 7-8 ವಾಕ್ಯ. ಹೌದು ಸರ್, ಸರಿ ಸರ್, ಸರಿ ಸರ್. ಇನ್ನು ಛಲಮನೆ ಮೆರೆವಂ ಅನ್ನುವಂತಹ ಪದ್ಯ ಭಾಗವನ್ನು ನೋಡೋದಾದರೆ ಅಲ್ಲಿ 3 ಅಂಕದ 1 ಪ್ರಶ್ನೆ ಬರುತ್ತೆ ಸರ್.
ಓ ಅಂದ್ರೆ ರನ್ನ ಕವಿಯ ಬಗ್ಗೆ ಮಕ್ಕಳು ಕಡ್ಡಾಯವಾಗಿ ಈಗ ಪರಿಚಯ ಓದ್ಕೊಳ್ಳೇಬೇಕು ಅಂತ. ಓದ್ಕೊಳ್ಳೇಬೇಕು ಸರ್, ಅಥವಾ ಆ ಒಂದು ಪದ್ಯ ಭಾಗದಲ್ಲಿ ಒಂದು ಸಂದರ್ಭ ಬರುವ ಸಾಧ್ಯತೆಯೂ ಇರುತ್ತೆ. ಇನ್ನು ಹಸುರು ಅನ್ನುವಂತಹ ಕುವೆಂಪು ಅವರ ಪದ್ಯ ಭಾಗವನ್ನು ನೋಡೋದಾದರೆ ಅದರಲ್ಲೂ ಸಹಿತ 3 ಅಂಕದ ಒಂದು ಪ್ರಶ್ನೆ ಸರ್. ಸರ್ ಅಲ್ಲೂ ಸಹಿತ ಒಂದು ಸಂದರ್ಭ ಸ್ವಾರಸ್ಯ ಆಗ್ಬೋದು, ಅಥವಾ ಕುವೆಂಪು ಅವರ ಪರಿಚಯನೂ ಸಹಿತ ಬರುವ ಸಾಧ್ಯತೆ ಇದೆ. ನಮ್ಮ ಜನಪದ ಲಾವಣಿ ಆಗಿರುವಂಥ ಹಲಗಲಿ ಬೇಡರು ಪದ್ಯ ಭಾಗವನ್ನು ನೋಡೋದಾದರೆ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಬರುವ ಸಾಧ್ಯತೆ. ಒಟ್ಟು 3 ಅಂಕ ಹಂಚಿಕೆ ಆಗಿದೆ. 3 ಅಂಕ ಹಂಚಿಕೆ ಆಗಿದೆ. ಇನ್ನು ವೀರಲವ ಅನ್ನುವ ಪದ್ಯ ಭಾಗವನ್ನು ನೋಡೋದಾದರೆ ಅಲ್ಲೂ ಕೂಡ 4 ಅಂಕದ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ ಸರ್. ಅಲ್ಲೂ ಕೂಡ ಹಾಗೇನೆ ಸರ್, 3 ಪ್ರಶ್ನೆಯ ಮಾದರಿಗಳು ಬರ್ಬೋದು. ಅದರಲ್ಲಿ ಒಂದು ಪದ್ಯಕಂಠಪಟ ಮಾಡಿ ಆಗಿರ್ಬೋದು, ಅಥವಾ ಭಾವಾರ್ಥ ಆಗಿರ್ಬೋದು, ನಿಬಂಧ ಮಾದರಿಯ ಪ್ರಶ್ನೆ ಆದರೂ ಆಗಿರ್ಬೋದು. ಇನ್ನು ನಮ್ಮ ಪದ್ಯ ಭಾಗದ ಕಡೆಯ ಪದ್ಯ ಆಗಿರುವಂಥ ಕೆಮ್ಮೆನೆ ಮೀಸವತ್ತನೆ ಅನ್ನುವ ಭಾಗದಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಪಂಪನನ್ನು ಆದಿಕವಿ ಪಂಪನ ಬಗ್ಗೆ ಪರಿಚಯ ಬರಲೇಬೇಕಾಗತ್ತೆ, ಓದ್ಕೊಳ್ಳೇಬೇಕು. ಪಂಪ, ರನ್ನ, ಕುವೆಂಪು ಮತ್ತು ಬೇಂದ್ರೆ ಅವರು ಸರ್, ಇವ್ರ ಬಗ್ಗೆ ಕವಿಕೃತಿ ಪರಿಚಯ 3 ಜನ ಕವಿಗಳ ಬಗ್ಗೆ ಅವರ ಅಧ್ಯಾಯ ಮಾಡಲೇಬೇಕು ಸರ್. ಸೊ ಈ ರೀತಿಯಾಗಿ ಒಟ್ಟು 8 ಪದ್ಯಗಳಿಂದ 30 ಅಂಕಗಳು ನಿಗದಿಯಾಗಿರುವಂಥದ್ದು. ಇನ್ನು ಪಠ್ಯಪೋಷಕ ಅಧ್ಯಯನಕ್ಕೆ ನೋಡೋದಾದರೆ ಸರ್, ವಸಂತ ಮುಖ ತೋರಲಿಲ್ಲ ಅನ್ನುವಂತಹ ಪದ್ಯ ಭಾಗದಿಂದ ಕೇವಲ 1 ಅಂಕದ ಒಂದೇ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆ ಪದ್ಯ ಭಾಗವನ್ನು ಅವರು 1 ಅಂಕದ್ದನ್ನು ಓದ್ಕೊಂಡ್ಬಿಟ್ರೆ ಮತ್ತೆ ಬೇರೆ ಯಾವ ಪ್ರಶ್ನೆ ಮಾದರಿಯನ್ನು ಓದುವ ಅಗತ್ಯನೇ ಇರೋದಿಲ್ಲ. ನಂತರ ಭಗತ್ ಸಿಂಗ್ ಅನ್ನುವಂತಹ ಪಠ್ಯಪೂರಕ ಅಧ್ಯಯನದಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಉದಾತ್ತ ಚಿಂತನೆಗಳು ಅನ್ನುವ ಒಂದು ಗದ್ಯ ಭಾಗ ಇದೆ ಪಠ್ಯಪೂರಕದಲ್ಲಿ, ಅಲ್ಲೂ ಸಹಿತ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ವಚನಗಳು, ಅಕಮಾದಿಯವರ ವಚನಗಳು ಒಂದು ಪದ್ಯ ಭಾಗ ಪಠ್ಯಪೋಷಕ ಅಧ್ಯಯನದಲ್ಲಿ, ಅದರಲ್ಲೂ ಸಹಿತ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ ಸರ್. ಇನ್ನು ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶ ಸರ್, ಇದು ಒಂದು ಬಹಳ ಮುಖ್ಯ. ಇಲ್ಲಿ ನಮ್ಮಲ್ಲಿ ಒಟ್ಟು 6 ಪಠ್ಯಪೋಷಕ ಅಧ್ಯಯನಗಳಿದ್ದಾವೆ. ಇದರಲ್ಲಿ ಮಾತ್ರ ಯಾವುದಾದರೂ ಒಂದು ಅಧ್ಯಾಯದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಒಂದು ಪಾಠದಲ್ಲಿ ಪ್ರಶ್ನೆ ಬರದೇ ಇರೋ ಸಾಧ್ಯತೆ ಇದೆ, ಅದಂತ ಗೊತ್ತಾಗಲ್ಲಲ್ವಾ ಸರ್ ನಮ್ಗೀಗ. ಈಗ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವವರ ಮೇಲೆ ನಿಂತಿರುತ್ತೆ ಅದು. ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶ, ಅದರಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು ಆ ಪಠ್ಯಪೂರಕ ಅಧ್ಯಯನದಲ್ಲಿ 2 ಅಂಕದ 4 ಪ್ರಶ್ನೆಗಳು, 1 ಅಂಕದ ಒಂದು ಪ್ರಶ್ನೆ, ಒಟ್ಟು 9 ಅಂಕಗಳು ಪಠ್ಯಪೂರಕ ಅಧ್ಯಯನದಿಂದ ಬರುವಂಥದ್ದು. ಇನ್ನು ಅಪಠಿತ ಗದ್ಯ ಭಾಗ, ಪ್ರತಿ ವರ್ಷ ಬಂದಂಗೆ ಯಾವುದಾದರೂ ಒಂದು ಗದ್ಯ ಭಾಗವನ್ನು ಕೊಟ್ಟು, ಅದೇನು ನಮ್ಮ ಪಠ್ಯದಲ್ಲಿ ಏನು ಯಾವುದೂ ಇರೋದಿಲ್ಲ, ಯಾವುದಾದ್ರೂ ಒಂದು ಗದ್ಯ ಭಾಗವನ್ನು ಕೊಟ್ಟು ಅದನ್ನು ಮಕ್ಕಳು ಅಲ್ಲೇ ಆ ಕ್ಷಣದಲ್ಲೇ ಓದಿ ಅದ್ರ ಮೇಲೆ 2 ಪ್ರಶ್ನೆಗಳಿರುತ್ತೆ. ಒಟ್ಟು 4 ಅಂಕ ಅಪಠಿತ ಗದ್ಯ ಭಾಗದಿಂದ ಬರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಸರ್, ನಮ್ಮ ವ್ಯಾಕರಣ, ಛಂದಸ್ಸು, ಅಲಂಕಾರ, ಗಾದೆ, ಪತ್ರಲೇಖನ, ಪ್ರಬಂಧ ಇದು ಅಷ್ಟೂ ಸೇರಿ ನಮಗೆ 29 ಅಂಕಗಳಿಗೆ ನಿಗದಿಯಾಗಿರುವಂಥದ್ದು. ಈಗ ವ್ಯಾಕರಣದ ಮೇಲೆ 10 ಅಂಕಗಳು ಬರುತ್ತೆ ಸರ್. ಅದರಲ್ಲಿ 6 ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಬರುತ್ತೆ. ಅವು 6 ಸಹಿತ ವ್ಯಾಕರಣಾಂಶದಲ್ಲೇ ಬರುವಂಥದ್ದು. ನಂತರ 4 ಪ್ರಶ್ನೆಗಳು 3ನೇ ಪದಕ್ಕೆ ಸಂಬಂಧೀಕರಿಸಿ ಬರೆಯಿರಿ. ಹೌದು ಸರ್, ಅದು 4 ಸಹಿತ ಆ ವ್ಯಾಕರಣಾಂಶಗಳಿಂದನೇ. ಒಟ್ಟು 10 ಪ್ರಶ್ನೆ ಸರ್. ಹೌದು ಸರ್, ಕಳೆದ ವರ್ಷ ಹೇಗಿದೆನೋ ಹಾಗೇನೆ ಆ 10 ವ್ಯಾಕರಣಾಂಶಗಳನ್ನು ಬರೀಲಿಕ್ಕೆ ಮಕ್ಕಳು 20 ವ್ಯಾಕರಣಾಂಶಗಳನ್ನು ಅಧ್ಯಯನ ಮಾಡಲೇಬೇಕು. ಬಟ್ 20 ವ್ಯಾಕರಣಾಂಶಗಳ ಪಟ್ಟಿನೇ ಇದೆ ನಮ್ಮ ಮಕ್ಕಳಿಗೆ, ಅದನ್ನು ಈಗಾಗಲೇ ನೀಡಾಗಿದೆ. ನಂತರ ಸ್ವಲ್ಪ ಚರ್ಚೆನೂ ಮಾಡೋಣ. ಆ 20 ವ್ಯಾಕರಣಾಂಶಗಳಲ್ಲಿ ಯಾವುದಾದರೂ 10 ವ್ಯಾಕರಣಾಂಶಗಳ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇನ್ನು ಛಂದಸ್ಸು ವಿಚಾರಕ್ಕೆ ಬಂದರೆ ಅಲ್ಲಿ ಒಂದು ಪ್ರಶ್ನೆ ಇರುತ್ತೆ ಪ್ರತಿ ವರ್ಷದಂತೆ, 3 ಅಂಕದ ಒಂದು ಪ್ರಶ್ನೆ. ಅಲಂಕಾರದ ಮೇಲೆ 3 ಅಂಕದ ಒಂದು ಪ್ರಶ್ನೆ ಮತ್ತು ಗಾದೆ 3 ಅಂಕದ ಒಂದು ಪ್ರಶ್ನೆ. ಪತ್ರಲೇಖನ 5 ಅಂಕದ ಒಂದು ಪ್ರಶ್ನೆ ಸರ್. ಪತ್ರಲೇಖನದ ಮೇಲೆ 5 ಅಂಕದ ಒಂದು ಪ್ರಶ್ನೆ. ಪ್ರಬಂಧದ ಮೇಲೆ 5 ಅಂಕದ ಒಂದು ಪ್ರಶ್ನೆ. ಒಟ್ಟು ವ್ಯಾಕರಣಾಂಶದಲ್ಲಿ 16 ಅಂಕಗಳು, ವಾಕ್ಯ ರಚನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ 13 ಅಂಕಗಳು. ಪತ್ರ, ಪ್ರಬಂಧ ಮತ್ತು ಗಾದೆಗೆ ಇವು 3 ವಾಕ್ಯ ರಚನಾ, ಅವರ ಅಭಿವ್ಯಕ್ತಿ ಸಾಮರ್ಥ್ಯ, ಭಾಷಾ ಶೈಲಿ ಆ ಒಂದು ಆಯಾಮದಲ್ಲಿ ಅಳೆಯುವಂಥ ಪ್ರಶ್ನೆಗಳಾಗಿರುವುದರಿಂದ ಒಟ್ಟು ವ್ಯಾಕರಣಾಂಶ ಮತ್ತು ವಾಕ್ಯ ರಚನೆಯನ್ನು ಗಮನಿಸಿದರೆ
29 ಅಂಕಗಳು, ಒಟ್ಟು ಅಂಕಗಳು. 100 ಅಂಕಗಳು 100 ಅಂಕ ನಿಗದಿ ಆಯಿತು ಸರ್. ಆಗಿರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಅಂಶ ಇದೆ ಸರ್, ಹ್ಮ್. 25% ಅವರಿಗೆ ಆಯ್ಕೆ ಹಾಂ ಸರ್, ಅದನ್ನೇ ಕೇಳಬೇಕಂತ ಮಾಡಿದೆ. ಯಾಕೆಂದರೆ ಮಕ್ಕಳು ಚಾಯ್ಸ್ ಅಂತ ಹೇಳೋಕೆ ಇರುತ್ತೆ ಒಂದು ಸರ್. ಗೊಂದಲ ಇದೆ. ಸರಿಯಾಗಿ ಅವರಿಗೆ ಆಯ್ಕೆಯ ಪ್ರಶ್ನೆಗಳ್ಯಾವು ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳಿ ಸರ್. ಹೌದು ಸರ್, ಈಗ ಎಲ್ಲ ವಿಷಯದಲ್ಲೂ ಸಹಿತ, ಬೇರೆ ಇತರೆ ವಿಷಯಗಳಲ್ಲೂ ಸಹಿತ 25% ಹಾಂ ಸರ್. ಅಂಕಗಳು ನಿಗದಿ ಆಗಿರುತ್ತೆ. ನಮ್ಮಲ್ಲಿ 100 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಆ 25 ಅಂಕಗಳ ಒಂದು ಅವಕಾಶ ನಮಗೆ ಆದ್ಯತೆಯಲ್ಲಿ ಇರುತ್ತೆ. ಈಗ 3 ಅಂಕಗಳ ಪ್ರಶ್ನೆಗಳಲ್ಲಿ ಒಂದು ಹೆಚ್ಚುವರಿ ಪ್ರಶ್ನೆ ಬರುತ್ತೆ ನಮಗೆ. ಉದಾಹರಣೆಗೆ ಗಾದೆಯಲ್ಲಿ ಗಾದೆ 3 ಅಂಕ ಇರೋದ್ರಿಂದ ಮತ್ತು ಒಂದು ಗಾದೆಯನ್ನು ಕೊಡುವಂತ ಸಾಧ್ಯತೆ ಇರುತ್ತೆ. ಮಕ್ಕಳಿಗೆ ಯಾವ ಸುಲಭ ಅದನ್ನು ಆಯ್ಕೆ ಮಾಡ್ಕೊಂಡು ಬರೀಬಹುದು ಸರ್. ಅದು ಒಂದು 3 ಅಂಕದ ಒಂದು ಗಾದೆನೂ ಸಹಿತ ಅವರಿಗೆ ಅಲ್ಲಿ ಆಯ್ಕೆ ಅವಕಾಶ ಇರುತ್ತೆ. ನಂತರ 4 ಅಂಕದ ಪ್ರಶ್ನೆಗಳಲ್ಲಿ 3 ಹೆಚ್ಚುವರಿ ಪ್ರಶ್ನೆಗಳು ಬರುತ್ತೆ ಸರ್. ಹ್ಞೂ ಸರ್. ಒಂದು ಪದ್ಯವನ್ನು ಕಂಠಪಾಠ ಮಾಡಿ ಪೂರ್ಣ ಮಾಡಿ ಅಂತ ಹೇಳಿ ಪ್ರಶ್ನೆ ಕೊಡ್ತೇವಲ್ಲ, ಅಂದ್ರೆ 2 ಪ್ಯಾರ ಇರುತ್ತೆ, ಒಂದನ್ನು ಬರಿಬಹುದು. ಆ 2 ಪದ್ಯಗಳು ಸಹಿತ ಒಂದೇ ಪದ್ಯದ ಮೇಲೆ ಬಂದ. ಇದು ತುಂಬಾ ಅನುಕೂಲ ಸರ್ ಮಕ್ಕಳಿಗೆ. ಹೌದು ಸರ್, 2 ಪದ್ಯಗಳು ಒಂದೇ ಪದ್ಯದ ಮೇಲೆನೆ ಕೇಳಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು ಅವರು ಪೂರ್ಣ ಮಾಡಿದರೆ ಸಾಕಾಗುತ್ತೆ. ಅದು ಒಂದು. ಆಮೇಲೆ ಈ ನಿಬಂಧ ಮಾದರಿಯ ಪ್ರಶ್ನೆಗಳಿರುತ್ತಲ್ಲ ಸರ್, ಅಲ್ಲೂ ಕೂಡ ಅವಕಾಶ ಇರುತ್ತೆ ಅವರಿಗೆ. ಉದಾಹರಣೆಗೆ ಯಾವೊಂದು ಗದ್ಯದ ಮೇಲೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ, ಒಂದೇ ಗದ್ಯದ ಮೇಲೆ 2 ಪ್ರಶ್ನೆ ಕೇಳಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಅಲ್ಲೊಂದು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಪದ್ಯದ ಮೇಲೂ ಒಂದಿರುತ್ತೆ. ಯಾವುದಾದ್ರೂ ಒಂದು ಪದ್ಯದ ಮೇಲೆ 4 ಅಂಕದ ನಿಬಂಧ ಮಾದರಿಯ ಪ್ರಶ್ನೆ ಇರುತ್ತೆ, ಅಲ್ಲೂ ಕೂಡ 2 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಒಂದನ್ನು ಸುಲಭವಾಗಿರುವಂಥದ್ದನ್ನು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಮತ್ತೆ ಅವಕಾಶ ಇದೆ ಚಾಯ್ಸ್ಗೆ. 2 ಪ್ರಶ್ನೆಗಳಿರುತ್ತೆ. ಪತ್ರದಲ್ಲಿ 5 ಅಂಕ ಇರುತ್ತೆ. ಪತ್ರದಲ್ಲಿ 2 ಪತ್ರಗಳನ್ನು ಸಹಜವಾಗಿ ಕೊಡ್ತಾರೆ. ಒಂದು ವೈಯಕ್ತಿಕ ಪತ್ರ ಅಥವಾ ಇಲಾಖೆಗೆ ಬರೆಯುವಂತಹ ಪತ್ರ, ವ್ಯಾವಹಾರಿಕ ಪತ್ರ ಆದರೂ ಕೊಡ್ಬೋದು. ಅಲ್ಲೊಂದು 5 ಮಾರ್ಕ್ಸ್ ಎಂದು. ಸರ್, ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ನಮ್ಮ ಮಕ್ಕಳು ಸಾಮಾನ್ಯವಾಗಿ ಪತ್ರ ಅಂತ ಬಂದಾಗ ಒಂದು ಅರ್ಜಿ ಕೇಳ್ತಾನೆ, ವ್ಯಾವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ ಇರುತ್ತೆ. ಅವ್ರು ಏನು ಮಾಡ್ತಾರೆ ಗೊಂದಲ ಅಂದರೆ, ವೈಯಕ್ತಿಕ ಪತ್ರಗಳನ್ನು ಅರ್ಜಿಯ ವಿಧಾನ ಇದೆಯಲ್ಲ ಆ ಹಂತದಲ್ಲಿ ಬರೀತಾರೆ, ಇವರಿಂದ ಇವರಿಗೆ ಅಂತೇಳಿ. ಹಾಗಾಗಿ ನಮಗೇನಂದರೆ ಕಡ್ಡಾಯವಾಗಿ ಏನಾದರೂ ಮೊದಲನೇ ಪ್ರಶ್ನೆ ಯಾವಾಗಲೂ ಅರ್ಜಿಯೇ ಆಗಿರ್ತದ? ಹಾಗೇನಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಹೇಳಿ. ಪ್ರಶ್ನೆಯನ್ನು ನೋಡಿದರೆ ಗೊತ್ತಾಗುತ್ತೆ ಸರ್. ನಾವು ಈ ಪತ್ರವನ್ನು ಯಾರಿಗೆ ಬರಿಬೇಕು ಅಂತೇಳಿ ಆ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ವೈಯಕ್ತಿಕ ಪತ್ರ ಅಂದ್ರೆ ನಮ್ಮ ತಾಯಿಯವರಿಗೆ, ತಂದೆಯವರಿಗೆ, ಅಥವಾ ನಮ್ಮ ಯಾರೋ ದೂರದ ಗುರುಗಳಿಗೆ ಅಥವಾ ನಮ್ಮ ಗೆಳೆಯರಿಗೆ ಪತ್ರ ಬರಿಬೇಕಾದ್ರೆ ವೈಯಕ್ತಿಕ ಪತ್ರ ಬರೀತಾರೆ. ಇಲ್ಲ ಅಂತಂದ್ರೆ ಯಾವುದಾದ್ರೂ ಇಲಾಖೆಗೆ ಬರೆಯೋದು, ಮುಖ್ಯ ಶಿಕ್ಷಕರಿಗೆ ನಮಗೆ 2 ದಿನ ರಜೆ ಕೊಡಿ ಅಂತ ಕೇಳೋದಾಗಿರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಊರಿನ ರಸ್ತೆ ರಿಪೇರಿಯನ್ನು ಮಾಡಿಕೊಡಿ ಅಂತ ಕೇಳೋದಾಗಿರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ಕೊಡಿ, ಅಥವಾ ಯಾವುದಾದ್ರೂ ಒಂದು ಕಟ್ಟಡ, ಹೊಸ ಕಟ್ಟಡ ನಿರ್ಮಾಣ, ಈ ಥರದ್ದು ಸರ್. ಹಾಗಾಗಿ ಅಲ್ಲಿ ಒಂದನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅವರೇ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲೂ ಒಂದು ಅವ್ರಿಗೆ 5 ಅಂಕದ ಒಂದು ಹೆಚ್ಚುವರಿ ಪ್ರಶ್ನೆ ಇರುತ್ತೆ. ಅದು ಬಿಟ್ಟರೆ ನನ್ನ ಪ್ರಬಂಧದಲ್ಲೂ ಹಾಗೇನೆ ಸರ್. ಪ್ರಬಂಧದಲ್ಲಿಯೂ ಸಹಿತ ಒಂದು ಪ್ರಬಂಧ ಕೊಟ್ಟಿರ್ತಾರೆ, ಅವರಿಗೆ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿಯಾಗಿ ಒಟ್ಟು 25 ಅಂಕಗಳು ಆಯ್ಕೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ಸರ್. ಬಹಳ ಸುಲಭ ಸರ್. ಈ ಸರಿ ಹೆಂಗಿದೆ ಅಂದರೆ ತಯಾರಾಗಿಬಿಟ್ಟಿದೆ, ಯಾವ್ಯಾವ ಅಧ್ಯಾಯದಲ್ಲಿ ಎಷ್ಟೆಷ್ಟು ಅಂಕಗಳು ಬರ್ತಾವೆ ಅಂತೇಳಿ. ಮಕ್ಕಳು ಸುಲಭವಾಗಿ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಸರ್, ಇದಿಷ್ಟು ವಿಚಾರವನ್ನು ಹೇಳ್ತಾ ಸರ್, ಈಗ ಇಡೀ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ, 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗದ್ಯ ಭಾಗ ಈಗ ನಿಗದಿಯಾಗಿ ಹೋಗಿದೆ. ಪದ್ಯ ಭಾಗ 30 ಅಂಕ, ಗದ್ಯ ಭಾಗ 28 ಮತ್ತು ಪಠ್ಯಪೋಷಕ ಅಧ್ಯಯನ 9, ಅಪಠಿತ ಗದ್ಯ 4, ವ್ಯಾಕರಣಾಂಶ 29. ಸೊ ಅದ್ರ ಬಗ್ಗೆ ತಾವುಗಳು ಒಂದು ಸ್ವಲ್ಪ ಮಕ್ಕಳಿಗೆ. ಇಲ್ಲ ಸರ್, ಏನಾಗಿದೆ ಈ ಸಾರಿ ಅಂದರೆ ನಮಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ನಿಜವಾಗ್ಲೂ ಮಕ್ಕಳಿಗೆ ತುಂಬ ಸುಲಭ ಅಂತ ಅಂದ್ಕೊಳ್ತೇವೆ ನಾವು. ಯಾಕೆಂತೇಳಿ ಹಿಂದೆ ಪಠ್ಯ ಆಧಾರಿತ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಈಗ ಪಾಠ ಆಧಾರಿತ ಅಂತ ಆಗಿದೆ. ಅಂದರೆ ಹಿಂದೆ ಏನಾಗಿತ್ತು, ಗದ್ಯ ಭಾಗ ಅಂತೇಳಿದರೆ ಒಂದು ಪಾಠಕ್ಕೆ ಇಷ್ಟೇ ಅಂಕಗಳಂತ ಹಂಚಿಕೆ ಆಗಿರಲಿಲ್ಲ. ಅದು ಈಗ ಏನಾಗಿದೆ, ಸರಿಯಾಗಿ ಇಂತಹ ಪ್ರಶ್ನೆ ಇದೇ ಪಾಠದ ಮೇಲೆ ಬರ್ತದೆ ಅಂತೇಳಿ, ಇದರಿಂದ ಬಹುಶಃ ಮಕ್ಕಳಿಗೆ ತುಂಬ ಸುಲಭ ಅಂತ ಕಾಣುತ್ತೆ ನನಗೆ. ಆ ದೃಷ್ಟಿಯಲ್ಲಿ ಏನಂತ ಹೇಳಿದರೆ, ಮಕ್ಕಳು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಈಗಾಗಲೇ ಶಿಕ್ಷಕರು ಬೇಕಾದಷ್ಟು ಹೇಳಿದ್ದಾರೆ, ಇಲ್ಲಿ ಏನು ಅಂದರೆ ಒಂದು ಸಾರಿ ಪುನರ್ಮನನ ಅಷ್ಟೇ, ಮತ್ತೊಂದು ಸಾರಿ ಅಂತ ಹೇಳ್ಬೋದು ನಾವು. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದ್ದೇ ಆದರೆ ಖಂಡಿತ ಈ ವರ್ಷ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು, ಬಹುಶಃ ಕಳೆದ ಸಾಲಿನಲ್ಲಿ ನಾವು ನೋಡಿದ್ದೇವೆ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದೆ.
ಮತ್ತು ಈ ವರ್ಷ ಹಾಗಾಗಿ ತುಂಬ ಗಂಭೀರವಾಗಿ ಈ ಸಂದರ್ಭವನ್ನು ಪರಿಗಣಿಸಿ ಮಕ್ಕಳಿಗೆ ಆದಷ್ಟು ಪ್ರಯತ್ನ ಮಾಡಿ ನಾವು ಹೆಚ್ಚು ಮಕ್ಕಳು ಕನ್ನಡ ವಿಷಯ ಪ್ರಥಮ ಭಾಷೆ ಕನ್ನಡದಲ್ಲಿ ಅದು ಉತ್ತೀರ್ಣ ಆಗಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಮಕ್ಕಳು ಸರಿಯಾಗಿ ಗ್ರಹಿಸಿ ಇದನ್ನು ತುಂಬ ಸುಲಭ ಇದೆ. ವಿಶೇಷ ಅಂದ್ರೆ ನೋಡ್ರಿ, ಈಗಾಗಲೇ ನೀವು 300 ದಿನ ಹೆಚ್ಚು ಕಡಿಮೆ ಓದಿದ್ದೀರಿ, ಇನ್ನೊಂದು 35 ದಿನ ಪರೀಕ್ಷೆ ಇದೆ. ಅಷ್ಟರಲ್ಲಿ ಇದು ಸರಿಯಾಗಿ ಪುನರ್ಮನನ ಆಗಬೇಕು. ವಿಚಿತ್ರ ಅಂದರೆ ಅದೆಲ್ಲವನ್ನು ನೀವು 3 ಗಂಟೆ 15 ನಿಮಿಷದಲ್ಲಿ ಬರೆಯೋದು ಮಾತ್ರ 3 ಗಂಟೆ 15 ನಿಮಿಷ ಓದಲಿಕ್ಕೆ ಆಗ್ತದೆ. ಅಷ್ಟರಲ್ಲಿ ಏನು ಅಂತೇಳಿದರೆ ನೀವು ಬರಿಬೇಕಾಗುತ್ತೆ. ಬಹುಶಃ ಒಂದು 15-20 ನಿಮಿಷದಲ್ಲಿ ಮೌಲ್ಯಮಾಪನ ಆಗೋಗುತ್ತೆ 3 ಗಂಟೆಯಲ್ಲಿ ಬರೆದಿದ್ದು. ಈ ಹಿನ್ನೆಲೆಯಲ್ಲಿ ಇನ್ನೂ ವಿಚಿತ್ರ ಅಂತೇಳಿದ್ರೆ, ನಿಮಗೆ ಪಾಠ ಮಾಡದ ಮತ್ತು ನೀವು ನೋಡಿಯೇ ಇರದ ಯಾವುದೋ ಜಿಲ್ಲೆಯ ಶಿಕ್ಷಕರು ನಿಮ್ಮ ಪತ್ರಿಕೆಯನ್ನು ಈ ವರ್ಷ ಮೌಲ್ಯಮಾಪನ ಮಾಡ್ತಾರೆ. ದಯಮಾಡಿ ಅದನ್ನು ಗಮನಿಸ್ಬೇಕು ನೀವೆಲ್ಲ. ಅಂದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬರವಣಿಗೆಯ ಮೂಲಕ ನೀವು ಏನು ಮಾಡಬೇಕು ಅಂತೇಳಿದ್ರೆ ಅಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತೆ. ಹಾಗಾಗಿ ನೀವು ಯಾರು, ಏನು, ಎಲ್ಲಿಂದ ಬಂದ್ರಿ, ಇವ್ಯಾವು ಸಹ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಮೌಲ್ಯಮಾಪಕರಿಂದ ಅಂಕಗಳನ್ನು ಪಡೆಯೋದು ಸಹ ಒಂದು ಕಲೆ ಅಂತ. ಹಾಗಾಗಿ ಸರಿಯಾಗಿ ಬರೆದಾಗ ಮಾತ್ರ ಅಂಕಗಳು ಹೆಚ್ಚಿಗೆ ಸಿಗಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳಿಗಾಗಲೇ ಮಹೇಶ್ ಆಲೂರು ಸರ್ ಈಗ ತಮಗೆ ವಿವರವಾಗಿ ಈ ವರ್ಷದ ಈ ಬದಲಾವಣೆ ಹೇಗೆ ಮತ್ತು ಪಾಠ ಆಧಾರಿತ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ವಿಸ್ತೃತವಾಗಿ ವಿವರಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, LBA ಪ್ರಶ್ನೆಕೋಟಿ ಗದ್ಯ ಪದ್ಯ ಪಠ್ಯಪೋಷಕ ಅಧ್ಯಯನ ಅಂಥೇಳಿ ಈಗಾಗಲೇ ನಮಗೆ ಇಲಾಖೆ ಅಂತಕ್ಕಂಥದ್ದು ತುಂಬ ಮುತುವರ್ಜಿಯನ್ನು ವಹಿಸಿ ಆಗಲೇ ಸುಮಾರು ಸರ್ ಈಗಾಗಲೇ 5-6 ತಿಂಗಳಾಯ್ತದು ನಮಗೆ ಸಿಕ್ಕಲ್ವಾ, ಗಮನಕ್ಕೆ ಬಂದಿದೆ. ಅಲ್ಲಿ ಏನು ಮಾಡಿದಾನೆ ಈ ವರ್ಷ ಅಂತೇಳಿದರೆ, ನಮಗೆ ಭಾಗ 1 ಭಾಗ 2 ಪಠ್ಯಪುಸ್ತಕ ಇದೆ. ಭಾಗ 1ರಲ್ಲಿ 4 ಪಾಠ 4 ಪದ್ಯ ಇರುವಂಥದ್ದು, ಭಾಗ 2ರಲ್ಲಿ 4 ಪಾಠ 4 ಪದ್ಯ ಇದೆ ಮತ್ತು ಪಠ್ಯಪುಸ್ತಕ ಅದೇನೇ ಇದೆ. ಏನಾಗಿದೆ LBA ಅಂತೇಳಿದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಪಾಠ ಆಧಾರಿತ ಪ್ರಶ್ನೆಗಳು ಅಂಥೇಳಿ ಏನು ಪಾಠದ ಅಭ್ಯಾಸ ಪ್ರಶ್ನೆಗಳೇನಿದೆಯವಲ್ಲ ಅವುಗಳ ಜೊತೆಗೆ ಮತ್ತೆ ಹೆಚ್ಚುವರಿಯಾಗಿ ಏನು ಮಾಡಿದ್ದಾನೆ, ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅಷ್ಟನ್ನು ಓದ್ಕೊಂಡ್ರೆ ಸಾಕು, ನಾವು ಗರಿಷ್ಠ ಅಂಕಗಳನ್ನು ಏನು ಮಾಡ್ಬೋದು ಈ ವರ್ಷದ ಪರೀಕ್ಷೆಯಲ್ಲಿ ಪಡಿಬಹುದು ಅಂತಕ್ಕಂಥದ್ದು. ಅವು ಯಾವ್ಯಾವು ಏನೇನೋ ಆ ಪ್ರಶ್ನೆಗಳು ಇವೆಲ್ಲವನ್ನು ಏನು ಮಾಡಿದ್ದಾರೆ ಅಂತೇಳಿದರೆ ನಿಮಗಾಗಲೇ ಶಿಕ್ಷಕರು ಹೇಳಿದ್ದಾರೆ. ಈಗಾಗಲೇ ಕೆಲವು ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಂಡು ಕಾಯ್ತಾ ಇದ್ದೀರಿ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಈ ಹಂತನೇ ಹಾಗೆ. ಇನ್ನು ಕೆಲವರು ಪರೀಕ್ಷೆಯ ಹಂತದಲ್ಲಿದ್ದೀರಿ, ಕೆಲವರು ಸಮಯ ಸಾಕಾಗದೇ ಇರ್ಬೋದು. ಆದರೆ ನಿಗದಿತ ಸಮಯಕ್ಕೆ ಅಂದರೆ ಮಾರ್ಚ್ 18ಕ್ಕೆ ನಮ್ಮ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಆ ಪರೀಕ್ಷೆಗೆ ಸಿದ್ಧರಿರಬೇಕು, ಇದು ಅನಿವಾರ್ಯ ಕೂಡ ಅಂಥೇಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಸಾರಿ ಪರೀಕ್ಷೆಯಲ್ಲಿ ಜಾಣ ಮತ್ತು ದಡ್ಡ ಅಂತಕ್ಕಂಥದ್ದು ಇದು ಮುಖ್ಯ ಅಲ್ವೇ ಅಲ್ಲ. ನಾವು ಎಷ್ಟು ಶಿಸ್ತುಬದ್ಧವಾಗಿ ಆತ್ಮವಿಶ್ವಾಸದಿಂದ ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡ್ತೇವೆ ಅನ್ನೋದು ಅತ್ಯಂತ ಮುಖ್ಯ ಆಗ್ತದೆ. ಹಾಗಾಗಿ ಈಗೇನು LBA ಅಂತ ನಾವು ಕರಿತೇವಲ್ಲ, ಇದನ್ನೆಲ್ಲ ತಮ್ಮ ಗಮನಕ್ಕೆ ಶಿಕ್ಷಕರು ತಂದಿದ್ದಾರೆ. ಆ ಅಭ್ಯಾಸ ಪ್ರಶ್ನೆಗಳ ಜೊತೆಗೆ LBAಲಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾದ ರೀತಿಯಲ್ಲಿ ಬರೆದು ನೀವು ಅಭ್ಯಾಸ ಮಾಡಿದರೆ ಮಾತ್ರ ಖಂಡಿತ ಈ ವರ್ಷ ತಾವು ಗರಿಷ್ಠ ಅಂಕಗಳನ್ನು ಪಡೆಯೋ ಸಂದರ್ಭ ಖಂಡಿತ ಬರ್ತದೆ. ಹಾಗಾಗಿ ಕೆಲವರು ತುಂಬ ಓದಿರ್ತಾರೆ, ಆದರೆ ಅದನ್ನು ಹೇಗೆ ಬರೀಬೇಕು ಅಂತೇಳಿ ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ, ತುಂಬ ಕಷ್ಟಪಡ್ತಾರೆ. ಹಾಗಾಗಿ ನಿಮ್ಮ ತಲೆಯಲ್ಲಿ ಏನೆಲ್ಲ ವಿಚಾರಗಳಿರ್ತವೆ ಅನ್ನೋದು ಬಹಳ ಮುಖ್ಯ ಅಲ್ಲ ನಮಗೆ. ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರಗಳನ್ನು ಏನು ಮಾಡಬೇಕು, ಸಿದ್ಧ ಮಾಡ್ಕೊಂಡು ಬರೆಯೋದು ಬಹಳ ಮುಖ್ಯ ಅಂತಕ್ಕಂಥದ್ದು. ಹಾಗಾಗಿ ಪರೀಕ್ಷೆಯಲ್ಲಿ ಬಹುಶಃ ಉತ್ತರ ಬರೆಯತಕ್ಕಂಥದ್ದು ಒಂದು ಬಹಳ ದೊಡ್ಡ ಕಲೆ ಅಂಥೇಳಿ. ಹಾಗಾಗಿ ಈಗಾಗಲೇ LBA ಬಗ್ಗೆ ನಿಮಗೂ ಕೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಾಗಿ ಹೋಗಿದೆ ಸರ್. ನಾವಂತರೂ ಆ ಕುರಿತ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ಬರೆಸಿದ್ದೇವೆ. ಹಾಗಾಗಿ ವಿಶೇಷವಾಗಿ ಅವುಗಳನ್ನು ನೀವೇನು ಮಾಡೋಂಗಿಲ್ಲ, ಅಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಒಂದು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಏನು ನಾವು ಈಗಾಗಲೇ 2 ಪೂರ್ವಭಾವಿ ಪರೀಕ್ಷೆಗಳಾಗಿದ್ದಾವಲ್ಲ ರಾಜ್ಯ ಮಟ್ಟದ್ದು, ಅದರಲ್ಲಿ ನೀವು ಗಮನಿಸಬೇಕಾದ್ರೆ LBAಲಿ ಏನಿದೆ ಅವೇ ಪ್ರಶ್ನೆಗಳಲ್ಲಿ ಹಾಗೇ ಕೇಳಿಬಿಟ್ಟಿದ್ದಾನೆ. ಹಾಗಾಗಿ ಅದರ ಮಹತ್ವವನ್ನು ನೀವು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಮತ್ತೊಮ್ಮೆ ಅವೆಲ್ಲವುಗಳನ್ನು ನೋಡಿಕೊಂಡು ನೀವು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಿದ್ಧರಾಗಬೇಕು ಅಂತ ಹೇಳ್ತಾ, ಈಗ ಮುಂದಿನದಾಗಿ ವ್ಯಾಕರಣಾಂಶಗಳು ಮತ್ತು ವಾಕ್ಯ ರಚನೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡಿ ಸರ್. ಹಾಂ ಸರ್, ಗದ್ಯ ಭಾಗದಲ್ಲಿ ತೆಗೆದುಕೊಳ್ಳೋದಾದ್ರೆ ನಮಗೆ 1 ಅಂಕದ 4 ಪ್ರಶ್ನೆಗಳು ಬರುತ್ತೆ. ಹಾಂ ಸರ್. ಹಾಂ, ಅದೊಂದು ಮಕ್ಕಳಿಗೆ ಒಟ್ಟು 7 1 ಅಂಕದ ಪ್ರಶ್ನೆಗಳಲ್ಲಿ ಗದ್ಯ ಭಾಗದಿಂದನೇ 4 ಅಂಕಗಳು, 4 ಅಂಕದ 4 ಪ್ರಶ್ನೆಗಳು ಬರುತ್ತೆ. ಹೌದು ಸರ್. ಇನ್ನು 2 ಅಂಕದ್ದು ಹಂಗೇನೆ ಸರ್, ಒಟ್ಟು ನಮ್ಮ 10 2 ಅಂಕದ ಪ್ರಶ್ನೆಗಳು ಬರುತ್ತೆ. ಗದ್ಯ ಭಾಗದಿಂದನೇ 4 ಪ್ರಶ್ನೆಗಳು
ಅದು ಯಾವ್ಯಾವ ಅಧ್ಯಾಯ ಅಂತ ಗೊತ್ತಾಗ್ಬಿಟ್ಟಿದೆ ಈಗ ಎರಡು ಹೌದ್ರಿ, ಅಂಕದ್ದು. ಹೌದು. ನಮ್ಮ ಭಾಷೆಯಲ್ಲಾಗಿರ್ಬೋದು, ಭಾಗ್ಯಶಿಲ್ಪಿಗಳಾಗಿರ್ಬೋದು, ಲಂಡನ್ ನಗರ ಆಗಿರ್ಬೋದು, ಅಗ್ನಿಭೂತಿ ವಾಯುಭೂತಿಯರ ಕಥೆ ಆಗಿರ್ಬೋದು. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಒಬ್ಬರು ಲೇಖಕರ ಪರಿಚಯ ಗದ್ಯ ಭಾಗದಿಂದ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ ಸರ್. ಇನ್ನು 3 ಪ್ರಶ್ನೆಗಳು ಸಂದರ್ಭವನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಸರ್. ಆ 4 ಪ್ರಶ್ನೆಗಳು ವ್ಯಾಘ್ರಗೀತೆಯಲ್ಲಿ ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, ಈ 4 ಅಧ್ಯಾಯಗಳಲ್ಲಿ ಈ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಸರ್. ಇನ್ನು ಗದ್ಯ ಭಾಗದಲ್ಲಿ 4 ಅಂಕದ ಒಂದೇ ಒಂದು ಪ್ರಶ್ನೆ ಬರೋದು ಶಬರಿ ಮೇಲೆ. ಶಬರಿ ಅಧ್ಯಾಯವನ್ನು ನಿಬಂಧ ಮಾದರಿ ಚಂದ ಓದ್ಕೊಂಡ್ಬಿಟ್ರೆ ಸರ್ ಅದೇ ಪ್ರಶ್ನೆನ ಸುಲಭ ಇದೆ ಸರ್. ವಿದ್ಯಾರ್ಥಿಗಳಿಗೆ ಕಥೆನೂ ತುಂಬಾ ಸುಲಭ ಇದೆ, ಬರಿಬಹುದು. 4ಕ್ಕೆ 4 ಅಂಕ ತಗೋಬಹುದು ಸರ್, ಇಲ್ಲಿ ಸುಲಭವಾಗಿ ತೆಗೆದುಕೊಳ್ಬಹುದು ಸರ್. ಇನ್ನು ಹಾಗೇನೆ ಪದ್ಯ ಭಾಗಕ್ಕೆ ಬರೋಣ ಸರ್. ಪದ್ಯ ಭಾಗದಲ್ಲಿ ಈ 1 ಅಂಕದ 2 ಪ್ರಶ್ನೆ ಬರುತ್ತೆ. 1 ಅಂಕದ್ದು ಒಂದು ಹಲಗಲಿ ಬೇಡ್ರ ಮೇಲೆ, ಮತ್ತೊಂದು ಕೆಮ್ಮನೆ ಮೀಸೆ ಒತ್ತನೆ. 8 ಪದ್ಯಗಳಲ್ಲಿ 2 ಅಂಕದ 2 ಪ್ರಶ್ನೆ ಬರೋದು ಸರ್. ಒಂದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಇನ್ನೊಂದು ಹಲಗಲಿ ಬೇಡ. ಇನ್ನು ಇಲ್ಲೂ ಹಾಗೇನೆ ಸರ್, ಒಂದು ಕವಿ ಪರಿಚಯ ಬರುತ್ತೆ. ಅದು 4 ಜನ ಕವಿಗಳನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡಲೇಬೇಕು. ಅದು ಬೇಂದ್ರೆ ಅವರಾಗಿರ್ಬೋದು, ರನ್ನ ಆಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಮತ್ತು ಪಂಪ ಆಗಿರ್ಬೋದು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಚಲಮನೆ ಮೆರವೆಂ, ಹಸುರು, ಕೆಮ್ಮನೆ ಮೀಸೆ ಒತ್ತೇನೆ. ಈ 4 ಅಧ್ಯಾಯಗಳ ಮೇಲೆ ಸಂದರ್ಭಾನುಸಾರ ವಿವರಿಸಿ ಮತ್ತು ಕವಿಕೃತಿ ಪರಿಚಯ ಬರುತ್ತೆ ಸರ್. ಇನ್ನು 4 ಅಂಕದ ಪ್ರಶ್ನೆಗಳೇನಿದಾವಲ್ಲ, ಅದು 3 ಅಧ್ಯಾಯಗಳಿಗೆ ಹಂಚಿಕೆ ಆಗಿಬಿಟ್ಟಿದೆ ಪದ್ಯ ಭಾಗದಲ್ಲಿ. ಇಲ್ಲಿ ಅವರಿಗೆ ಅಲ್ಲಿ ಹೇಗೆ ಶಬರಿ ಹೆಂಗೆ ಒಂದೇ ಅಧ್ಯಾಯದಿಂದ ಹೇಳಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. 3 ಅಧ್ಯಾಯವನ್ನು ಅವರು ಖಂಡಿತವಾಗ್ಲೂ ಓದಲೇಬೇಕು. ಅವರು ಸಂಕಲ್ಪ ಗೀತೆ ಪದ್ಯನೂ ಆಗಿರ್ಬೋದು, ಕೌರವೇಂದ್ರನ ಕೊಂದೆನೂ ಆಗಿರ್ಬೋದು, ಮತ್ತು ವೀರಲವನ ಆಗಿರ್ಬೋದು. ಈ 3 ಅಧ್ಯಾಯಗಳಲ್ಲಿ 3 ರೀತಿಯ ಪ್ರಶ್ನೆಗಳು ಬರುತ್ತೆ ಸರ್. ಹೌದ್ರಿ, ಆವಾಗಲೇ ಚರ್ಚೆ ಮಾಡ್ದಂಗೆ ಒಂದು ಕಂಠಪಾಠ ಪದ್ಯವನ್ನು ಪೂರ್ಣ ಮಾಡೋದಾಗಿರ್ಬೋದು, ಮತ್ತು ಸಾರಾಂಶ ಬರೆಯೋದು, 7-8 ನಿಬಂಧ ಮಾದರಿಯ ಪ್ರಶ್ನೆಗಳು. ಒಟ್ಟು ಗದ್ಯ ಭಾಗದಿಂದ 30 ಅಂಕ. ಇನ್ನು ಈ ಪಠ್ಯಪೋಷಕ ಅಧ್ಯಯನದಲ್ಲಿ 1 ಅಂಕದ ಒಂದೇ ಪ್ರಶ್ನೆ ಬರುತ್ತೆ. ಒಟ್ಟು 1 ಅಂಕದ 7 ಪ್ರಶ್ನೆಗಳು, ಗದ್ಯದಲ್ಲಿ 4, ಪದ್ಯದಲ್ಲಿ 2, ಮತ್ತು ಈ ಪಠ್ಯಪೋಷಕ ಅಧ್ಯಯನದಲ್ಲಿ 1. ಅದು ವಸಂತ ಮುಖ ತೋರಲಿ. ಇನ್ನು ಉಳಿದ ಗದ್ಯಗಳು 2 ಅಂಕದ 4 ಪ್ರಶ್ನೆಗಳು ಬರುತ್ತೆ. ಒಂದೇ ಒಂದು ನಾನು ಪ್ರಾಸ ಬಿಟ್ಟ ಕತೆ ಮತ್ತು ಶುಕ್ನಾಸನ ಇವೆರಡರಲ್ಲಿ 1 ಬರುವ ಸಾಧ್ಯತೆ ಇರುತ್ತೆ ಸರ್. ಹಾಗಾಗಿ ಮಕ್ಕಳು ಭಾಳ ಸುಲಭವಾಗಿ ಗದ್ಯ, ಪದ್ಯ, ಪಠ್ಯಪೋಷಕ ಅಧ್ಯಯನ ಯಾವ್ಯಾವ ಅಧ್ಯಾಯಗಳನ್ನು ಓದ್ಕೊಂಡ್ರೆ ಸುಲಭವಾಗಿ ಅಂಕ ಪಡಿಬೋದು ಅನ್ನೋದನ್ನು ಯೋಚನೆ ಮಾಡ್ಬೋದಲ್ಲ ಸರ್ ಅವರು? ಖಂಡಿತ ಸರ್. ಹಾಗೇನೆ ಒಂದು ಸ್ವಲ್ಪ ವ್ಯಾಕರಣಾಂಶಗಳು ಮತ್ತು ವಾಕ್ಯ ರಚನೆ ಸರ್. ಇಲ್ಲಿ ನಮಗೆ 10 ಅಂಕಗಳು ವ್ಯಾಕರಣಾಂಶಗಳಲ್ಲಿದೆ. ವಾಕ್ಯ ರಚನೆಯಲ್ಲಿ ಒಟ್ಟು 13 ಅಂಕಗಳಲ್ವಾ ಸರ್? ಹೌದು ಸರ್. ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ವ್ಯಾಕರಣಾಂಶ ಅಂತ ಅಂದ್ರೆ ಮಕ್ಕಳು ಕಬ್ಬಿಣದ ಕಡಲೆ ಅನ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವ್ಯಾಕರಣಾಂಶ ಬಹಳ ಸುಲಭ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ 29 ಅಂಕಗಳನ್ನು ಪಡಿಬೋದು. ನಮ್ಮ ವ್ಯಾಕರಣಾಂಶದಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ಸರ್, ನಮ್ಮ ಮುಖ್ಯ ಪ್ರಶ್ನೆ ಸಂಖ್ಯೆ 1 ಏನಿದೆಯಲ್ಲ, ಅದು ಬಹು ಆಯ್ಕೆ ಮಾದರಿಯಲ್ಲಿ 4 ಉತ್ತರಗಳನ್ನು ಕೊಡಲಾಗುತ್ತೆ. ಅದರಲ್ಲಿ 1 ಆಯ್ಕೆ ಮಾಡ್ಕೊಳ್ಬೇಕು. ಅವು 6 ಪ್ರಶ್ನೆಗಳಿರುತ್ತೆ, ಒಂದೊಂದಕ್ಕೂ ಒಂದೊಂದು ಅಂಕ. ಈ 6 ಪ್ರಶ್ನೆಗಳು ವ್ಯಾಕರಣದಲ್ಲೇ ಬರುತ್ತೆ. ಯಾವುದ್ರ ಮೇಲೆ ಬರುತ್ತೆ ಅನ್ನೋದು ಮಕ್ಕಳು ಯೋಚನೆ ಮಾಡಬೇಕು. ಒಟ್ಟು 20 ಅಂಶಗಳದಾವ ನಮ್ಮಲ್ಲಿ. ಅದು ಕನ್ನಡ ವರ್ಣಮಾಲೆ ಆಗಿರ್ಬೋದು, ಸಂಧಿಗಳಾಗಿರ್ಬೋದು, ವಾಕ್ಯ ಪ್ರಭೇದ, ಲೇಖನ ಚಿಹ್ನೆಗಳಾಗಿರ್ಬೋದು, ಕ್ರಿಯಾಪದ, ಅದರಲ್ಲಿ ಕಾಲರೂಪ, ಅರ್ಥರೂಪ, ಆ ವಿಚಾರಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳು ಅಥವಾ ಕಾರಕಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ನಾಮಪದಗಳು, ಅದರಲ್ಲಿ ವಸ್ತುವಾಚಕ, ಗುಣವಾಚಕ, ಪರಿಮಾಣವಾಚಕ, ದಿಗ್ವಾಚಕ ಎಲ್ಲಗಳಿಗೂ ಸಂಬಂಧಪಟ್ಟಂತೆ, ತತ್ಸಮ ತದ್ಭವಗಳಾಗಿರ್ಬೋದು, ಅವ್ಯಯ ಆಗಿರ್ಬೋದು, ದ್ವಿರುಕ್ತಿ ಆಗಿರ್ಬೋದು, ಜೋಡಿ ಪದ ಅಥವಾ ಗ್ರಾಂಥಿಕ ಪದಗಳು ಆಗಿರ್ಬೋದು. ಭಾಳ ಮುಖ್ಯವಾಗಿ ಕೃದಂತ, ತದ್ದಿತ ಅಂತ. ಸೊ ಒಂದು ಗಮನಿಸಿರ್ಬೇಕು ಸರ್, ನಮ್ಮ ಇಲಾಖೆ ನಮಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರುವಂಥದ್ದು. ಆ 4 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಈ ವ್ಯಾಕರಣ ಅಂಶಗಳನ್ನು ಗಮನಿಸಿದಾಗ, ಮತ್ತೆ ನಮ್ಗೆ ಈಗ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರೋ ಅದನ್ನು ಗಮನಿಸಿದಾಗ, ಮುಖ್ಯವಾಗಿ ಈ ಮೊದಲನೇ ಕ್ವಶನ್ನೇ ಕನ್ನಡ ವರ್ಣಮಾಲೆ ಅಂದ್ರೆ ಕಡ್ಡಾಯವಾಗಿ ಬಂದಿದೆ ಸರ್. 4ರಲ್ಲೂ ಬಂದಿದೆ ಸರ್. ಅದು 4ರಲ್ಲೂ ಬಂದಿದೆ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಬಂದಿದೆ. ಮಕ್ಕಳು ಕನ್ನಡ ವರ್ಣಮಾಲೆಯನ್ನು ಬಿಡಲೇಬಾರದು.
ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಸ್ವರಗಳು ಅಂದ್ರೇನು, ವ್ಯಂಜನಗಳು ಅಂದ್ರೇನು, ರಸಸ್ವರ ಅಂದ್ರೇನು, ಅದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ದೀರ್ಘ ಸ್ವರಗಳು ಅಂದ್ರೇನು, ಅದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ವ್ಯಂಜನಗಳಲ್ಲಿರುವಂತಹ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಭಾಳ ಸರಿ ಅನುನಾಸಿಕ ಅಕ್ಷರಗಳು ಎಷ್ಟಿದ್ದಾವೆ, ಹಾಗಂದ್ರೆ ಏನು ಅನ್ನುವಂಥದ್ದು ಕೇಳಿದ್ದು ಉಂಟು. ಆಮೇಲೆ ನಮ್ಮ ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳಿರುವಂಥದ್ದು, ಯೋಗವಾಹಕಗಳು, ಅನುಸ್ವಾರ, ವಿಸರ್ಗಗಳು, ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅವುಗಳ ಸಂಖ್ಯೆ ಏನು ಮತ್ತು ಹಾಗಂದ್ರೆ ಏನು ಅಂತ ತಿಳ್ಕೊಂಡು ಸುಲಭವಾಗಿ ಒಂದು ಅಂಕ ಪಡ್ಕೊಳ್ಬೋದು ಸರ್. ಇನ್ನು ಎರಡನೇ ಪ್ರಶ್ನೆ, ಈ 4 ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರ್ವ ಸಿದ್ಧತೆಯನ್ನು ನೋಡಿದರೆ ಸಂಧಿ ಇದೆ ಸರ್. ಖಂಡಿತವಾಗಲೂ ಸಂಧಿಯನ್ನು ಮಕ್ಕಳ ಅಧ್ಯಯನ ಮಾಡಲೇಬೇಕು. ಮುಖ್ಯವಾಗಿ ಕನ್ನಡದ 3 ಸಂಧಿಗಳು ಮತ್ತು ಸಂಸ್ಕೃತದ 7 ಸಂಧಿಗಳು, ಅವುಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಸುಲಭವಾಗಿ ಒಂದು ಅಂಕ ಪಡಿಬೋದು. ಸಂಧಿಯಲ್ಲಿ ಬಹಳ ಮಕ್ಕಳು ಸರ್ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಅನ್ನೋದ್ರೆ ಆದೇಶ ಸಂಧಿ ಮತ್ತು ಜಸ್ತ್ವ ಸಂಧಿ. ಹೌದು ಸರ್, ಅಲ್ಲಿ ಪೂರ್ವ ಪದ ಉತ್ತರ ಪದದಲ್ಲಿ ಒಂದು ಸ್ವಲ್ಪ ಗೊಂದಲ ಮಾಡ್ಕೊಳ್ತಾರೆ. ಆದೇಶ ಸಂಧಿಯಲ್ಲಿ 2 ನಿಯಮವನ್ನು ನಾವು ನೋಡ್ತೇವೆ ಸರ್. ಒಂದು ಉತ್ತರ ಪದದ ಕತಪಗಳಿಗೆ ಗದಬ ಆದೇಶವಾಗಿ ಬರುವಂಥದ್ದು ಮತ್ತು ಆ ಪಬಮಕ್ಕೆ ವಕಾರ ಆದೇಶವಾಗಿ ಬರುವಂಥದ್ದು. ಬಹಳ ಮಕ್ಕಳಿಗೆ ಅಲ್ಲೇ ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಈ ಮಳೆಗಾಲ ಮತ್ತು ವಾಗೀಶ 2 ಪದಗಳನ್ನು ನೋಡಿದಾಗ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದೇ ಅಲ್ಲ ನಮ್ಮ ಮಕ್ಕಳು. ಈಗ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಆದೇಶ, ಜಸ್ತ್ವ, ಸವರ್ಣ, ದೀರ್ಘ ಸಂಧಿ, ಇನ್ಯಾವುದೋ ಬೇರೆ ಸಂಧಿ. ಮೊದಲನೇದನ್ನೇ ಅವ್ರ ಆದೇಶ ಅಂತ ಬರೆದ್ಬಿಟ್ಟಿರ್ತಾರೆ ಅಂತ ಕೇಳಿದಾಗ. ಅಲ್ಲಿ ನೋಡಬೇಕು ಆ ಒಂದು ವ್ಯಂಜನ ಅದು ಪೂರ್ವ ಪದದಲ್ಲಿದೆಯೋ ಉತ್ತರ ಪದದಲ್ಲಿ ಅದು ಆದೇಶವಾಗಿದೆಯೋ ಅಂತೇಳಿ. ಹಾಗಾಗಿ ಅಲ್ಲಿ ಉತ್ತರ ಪದದ ಕತಪಗಳಿಗೆ ಗದಬಗಳ ಆದೇಶವಾಗಿದ್ದರೆ ಅದು ಆದೇಶ ಸಂಧಿ ಆಗುತ್ತೆ. ಪೂರ್ವ ಪದದ ಕಚಟತಪಗಳಿಗೆ ಸಂಧಿಯಾದ ಗಜಡದಬಗಳು ಬಂದರೆ ಅದು ಜಸ್ತ್ವ ಆಗ್ತದೆ. ಇದು ಒಂದು ಸರ್. ಮತ್ತು ಇನ್ನು ಎಣ್ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಯಲ್ಲೂ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಗೊಂದಲ ಆಗುತ್ತೆ ಸರ್. ಅಲ್ಲಿ ಎಲ್ಲವೂ ಕೂಡ ಹಾಗೇ ಇರುತ್ತೆ, ಒಂದೇ ರೀತಿಯಲ್ಲೇ ಇರುತ್ತೆ. ಉದಾಹರಣೆಗೆ ಮನ್ವಂತರ, ಹೊಲವನ್ನು, ಬಲವೊಂದು, ಈ ಥರದ ಪದಗಳ ನೀರ್ವನಿ, ಈ ಥರದ ಪದಗಳನ್ನು ನೋಡಿದಾಗ ಎಲ್ಲದರಲ್ಲೂ ವಕಾರನೇ ಕಾಣಿಸ್ತಾ ಇದೆ. ಎಷ್ಟೋ ಮಕ್ಕಳು ಅದನ್ನ ಆಗಮ ಸಂಧಿ ಅಂದ್ಬಿಡ್ತಾರೆ, ಎಷ್ಟೋ ಮಕ್ಕಳು ಅದನ್ನ ಎಣ್ ಸಂಧಿ ಅಂದ್ಬಿಡ್ತಾರೆ. ಇಲ್ಲ, ಸಂಧಿ ಬಹಳ ಗೊಂದಲ ಆಗ್ತದೆ ಸರ್. ಬಹಳ ಸುಲಭ ಅದು ನೋಡಿ ಸರ್. ಸಂಧಿಯಲ್ಲಿ ಈ ಊರುಗಳಿಗೆ ಯಾವಾರ ಆದೇಶವಾಗಿ ಬಂದ, ಅಲ್ಲೂ ಕೂಡ ವಕಾರ ಆದೇಶವಾಗಿ ಬಂದಿರುತ್ತೆ. ಈ ಊರುಗಳಿಗೆ ಯಾವಾರ ಆದೇಶವಾಗಿ ಬಂದ್ಬಿಟ್ರೆ ಅದನ್ನ ಸುಲಭವಾಗಿ ಎಣ್ ಅಂತ ಹೇಳ್ಬಿಡ್ಬೋದು. ಆಗಮ ನೋಡಿ ಸರ್, ಅಲ್ಲಿ ಹೂವನ್ನು ಅಂತ ಇದೆ ಅಲ್ವಾ ಸರ್, ಯ ಮತ್ತು ವ ಅನ್ನುವ ಅಕ್ಷರಗಳು ಆಗಮವಾಗಿ ಬರುತ್ತೆ. ಈ ಆದೇಶದಲ್ಲೂ ಹಾಗೆ ನೋಡಿ ಸರ್, ಈ ನೀರ್ವನಿ ಅಥವಾ ಬಲವೊಂದು ಅಂದ ತಕ್ಷಣ ನಮ್ಮ ಮಕ್ಕಳ ಆಗಮ ಸಂಧಿ ಅಂತ ಬರೆದು ಬಿಡ್ತಾರೆ. ಅದು ಬಲ ಬಂದು ಬಲವೊಂದು ಆಗಿರುತ್ತೆ. ಹೌದ್ರಿ. ಆ ಬ ಅಕ್ಷರಕ್ಕೆ ವಕಾರ ಅಲ್ಲಿ ಆಗಮವಾಗಿ ಆದೇಶವಾಗಿರುತ್ತೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸರ್ ಸಂಧಿಯಲ್ಲಿ ಬಹಳ ಸುಲಭವಾಗಿ ಒಂದು ಅಂಕ ಪಡಿಬೋದು. ಅಂದ್ರೆ ಇದೊಂದು ಕಡ್ಡಾಯವಾಗಿ ಸಂಧಿ ಮೇಲೆ ಪ್ರಶ್ನೆ ಬಂದೇ ಬಂದಿದೆ, ಬರುತ್ತೆ ಸರ್. ಹಾಗಾಗಿ ಲಕ್ಷ್ಯ ಮಾಡೋ ಹಾಗೆ ಇಲ್ಲ ವಿದ್ಯಾರ್ಥಿಗಳು ಅಂತ. ಹೌದು ಸರ್. ಈಗ ಈ 4 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ ವಾಕ್ಯ ಪ್ರಭೇದ ಮತ್ತು ಲೇಖನ ಚಿಹ್ನೆ ಇವೆರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡ್ರೆ ಹೀಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗುತ್ತೆ. ಹೌದು. ಈ 4 ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿಯನ್ನು ನೋಡಿದಾಗ ಇವೆರಡನ್ನು ಅಧ್ಯಯನ ಮಾಡಲೇಬೇಕು. ಇಲ್ಲೂ ಸ್ವಲ್ಪ ನಮ್ಮ ಮಕ್ಕಳು ವಾಕ್ಯ ಪ್ರಭೇದಗಳಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸರ್, ಒಂದೇ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಅದು ಸ್ವತಂತ್ರವಾಗಿರುವ ವಾಕ್ಯ ಆಗಿದೆ, ಸಾಮಾನ್ಯ ವಾಕ್ಯ ಆಗಿದೆ. ಆ ಸಂಯೋಜಿತ ವಾಕ್ಯಕ್ಕೂ ಮಿಶ್ರ ವಾಕ್ಯಕ್ಕೂ ಬಹಳ ಸರಿ ನಮ್ಮ ಮಕ್ಕಳು ಗೊಂದಲ ಮಾಡ್ಕೊತಾರೆ, ಒಳಗಾಗ್ತಾರೆ ಸರ್. ಅದು ಬಹಳ ಸೂಕ್ಷ್ಮ ಇದೆ ಸರ್, ಮತ್ತು ಬಹಳ ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಈಗ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಆಗಿದ್ರೆ ಅದು ಸಂಯೋಜಿತ ವಾಕ್ಯ. ಆ ಸಂಯೋಜಿತ ವಾಕ್ಯದಲ್ಲಿ ಪುಸ್ತಕದಲ್ಲಿ ಒಂದು ಉದಾಹರಣೆ ಕೊಟ್ಟಾರೆ ಸರ್, ನೀವು ಅದನ್ನು ನೋಡಿದ್ರೆ ಅಲ್ಲೊಂದು ಅರ್ಧ ವಿರಾಮ ಚಿಹ್ನೆ ಅಥವಾ ಒಂದು ಸಂಬಂಧ ಸೂಚಕ ಅವ್ಯಯ ಅಲ್ಲಿ ಬಂತು ಅಂದ್ರೆ ಅದು ಸುಲಭವಾಗಿ ನಾವು ಅದನ್ನು ಒಂದು ಸಂಯೋಜಿತ ವಾಕ್ಯ ಅಂತೇಳಿ ಕಂಡು ಹಿಡಿಬೋದು ಸರ್. ಪುಸ್ತಕದಲ್ಲಿ ಉದಾಹರಣೆ ನೋಡೋದಾದ್ರೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ನೋಡಿ, ಅಲ್ಲೊಂದು ಅರ್ಧ ವಿರಾಮ ಚಿಹ್ನೆ ಇದೆ. ಆದ್ದರಿಂದ ಅನ್ನೋ ಒಂದು ಸಂಬಂಧ ಸೂಚಕ ಅವ್ಯಯ ಬಂದಿದೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಆದ್ದರಿಂದ ವೀರೇಶ್ವರ್ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಮತ್ತು ಅರ್ಧ ವಿರಾಮ ಚಿಹ್ನೆ, ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಅವರು ಇದು ಸಂಯೋಜಿತ ವಾಕ್ಯ ಅಂತ ಸುಲಭ ಗುರುತಿಸಬಹುದು. ಇನ್ನು ಮಿಶ್ರ ವಾಕ್ಯನೂ ಹಾಗೇನೆ ಸರ್, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ನಾವು ಸುಲಭವಾಗಿ ಅದನ್ನು ಮಿಶ್ರ ವಾಕ್ಯ ಅಂತ ಕಂಡುಹಿಡಿಬಹುದು. ಇಲ್ಲಿ ಯಾವುದೇ ಮಧ್ಯದಲ್ಲಿ ಲೇಖನ ಚಿಹ್ನೆಗಳು ಇರಲ್ಲ, ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕದಲ್ಲೇ ಕೊಟ್ಟಿರುವಂಥ ಉದಾಹರಣೆ ನೋಡೋದಾದ್ರೆ ನೋಡಿ ಸರ್, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ
ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಅಂತೇಳಿ ನೋಡೋದು. ಬಹುವಾಗಿ ಮರುಗಿದರು ಅನ್ನುವಂಥದ್ದೇ ಭಾಳ ಮುಖ್ಯವಾಗಿರುವಂಥ ವಿಷಯ. ಅದ್ರ ಮೇಲೆ ಇಲ್ಲಿ ಉಪವಾಕ್ಯಗಳು, ಅದೊಂದು ಪ್ರಧಾನ ವಾಕ್ಯ, ಅದ್ರ ಮೇಲೆ ಉಪವಾಕ್ಯಗಳು ಬಂದಿರೋದ್ರಿಂದ ಇದೊಂದು ಮಿಶ್ರ ವಾಕ್ಯ ಅಂತೇಳಿ ಸುಲಭ ಕಂಡುಹಿಡಿಬೋದು. ಇನ್ನು ಲೇಖನ ಚಿಹ್ನೆಗಳಂತೂ ಭಾಳ ಸುಲಭ ಸರ್. ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ವಾಕ್ಯವೇಷ್ಟನ, ಉದ್ಧರಣ ಅಲ್ವಾ ಸರ್? ಹೌದು. ಅದಾದ್ಮೇಲೆ ಆವರಣ ಎಲ್ಲವನ್ನು ನಾವು ಸುಲಭ, ಒಂದು ವಿವರಣಾತ್ಮಕ ಚಿಹ್ನೆ, ಅವುಗಳನ್ನು ವ್ಯಾಖ್ಯೆಗಳನ್ನು ನೋಡ್ಕೊಂಡ್ಬಿಟ್ರೆ ಸುಲಭವಾಗಿ ಒಂದು ಅಂಕ ಪಡಿಬೋದು. ಇನ್ನು ಬಹುಮುಖ್ಯವಾಗಿ ಸರ್ ಕ್ರಿಯಾಪದದಲ್ಲಿ ಇಲ್ಲಿ ಕಾಲರೂಪ ಕ್ರಿಯಾಪದಗಳು, ಅರ್ಥರೂಪ ಕ್ರಿಯಾಪದಗಳು ಕೇಳುವ ಸಾಧ್ಯತೆ, ಇವೆರಡನ್ನೂ ಸೇರಿ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಸರ್. ಈ ಕಾಲರೂಪದಲ್ಲಿ ಆದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅದ್ರ ಮೇಲಾದ್ರೂ ಕೇಳ್ಬೋದು. ಇನ್ನು ಅರ್ಥರೂಪ ಕ್ರಿಯಾಪದಗಳಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ, ಅಲ್ಲಿ ಸುಲಭವಾಗಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಕಂಡು ಹಿಡಿಬೋದು ಸರ್, ಅಲ್ವಾ ಸರ್? ಹೌದ್ರಿ. ಈಗ ಕೇಳಲಿ ಅಂತ ಅಂದ್ರೆ ಅದು ವಿದ್ಯಾರ್ಥಕ ಆಗುತ್ತೆ, ಕೇಳನು ಅಂತ ಬಂದಾಗ ಅದು ನಿಷೇಧಾರ್ಥಕ ಆಗುತ್ತೆ, ಕೇಳಿಯಾನು ಅಂತ ಬಂದಾಗ ಊಹೆ ಮಾಡಿದಾಗ ಸಂಭವ ಆಗುತ್ತೆ, ಕ್ರಿಯೆ ನಡೆಯಲಿಲ್ಲ ಅನ್ನುವಂಗಿದ್ರೆ ನಿಷೇಧ ಆಗುತ್ತೆ, ಅದು ಆಜ್ಞೆ, ಹಾರೈಕೆ, ಆಶೀರ್ವಾದ ಅಂತ ಸಂದರ್ಭ ಬಂದಾಗ ಅದು ವಿದ್ಯಾರ್ಥಕ ಆಗುತ್ತೆ. ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಕೇಳಬಹುದು ಸರ್. ಇಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಕಾರಕಗಳನ್ನು ಕೇಳ್ತಾರೆ. ಹೌದ್ರಿ. ಆಮೇಲೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಸರ್ ಕನ್ನಡ ವಿಭಕ್ತಿ ಪ್ರತ್ಯಯ ಅಂದ್ರೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು, ಮತ್ತೆ ಆ ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡಂತಹ ಪದಗಳ ಹೊಸಗನ್ನಡ ರೂಪನೂ ಕೂಡ ಕೇಳುವ ಸಾಧ್ಯತೆ. ಹೌದ್ರಿ. ಬಹಳ ಸಾರಿ ಮಕ್ಕಳು ಅಲ್ಲೇ ಸ್ವಲ್ಪ ಎಡು ಬಿಡುತ್ತಾರೆ. ಉದಾಹರಣೆಗೆ ಮರಂ ಅನ್ನುವಂತಹ ಒಂದು ಪದವನ್ನು ಕೇಳಿ ಇದರಲ್ಲಿ ಯಾವ ವಿಭಕ್ತಿ ಅಡಗಿದೆ ಅಥವಾ ಈ ಪದದ ಹೊಸಗನ್ನಡ ರೂಪ ಏನು ಅಂತ ಕೇಳ್ತಾರೆ. ಮರಂ ಅಂತ ಬಂದಾಗ ಅಲ್ಲಿ ಮರ ಅನ್ನೋದೊಂದು ನಾಮ ಪ್ರಕೃತಿ, ಮ ಅಥವಾ ನ ಅನ್ನುವಂಥ ವ್ಯಂಜನ ಇದ್ರೆ ಅದನ್ನು ನಾವು ಪ್ರಥಮ ವಿಭಕ್ತಿ ತಗೊಂಡ್ಬಿಡ್ತೇವೆ, ಮರವು ಅಂತ ಆಗುತ್ತೆ, ಅಂದ್ರೆ ಪ್ರಥಮ ವಿಭಕ್ತಿ ಆಗುತ್ತೆ. ಅದೇ ಮರವಂ ಅಂತ ಹೇಳಿದಾಗ ಅಲ್ಲಿ ಅಮ್ ಅನ್ನುವಂತಹ ಪ್ರತ್ಯಯ ಬರೋದ್ರಿಂದ ಅದು ದ್ವಿತೀಯ ವಿಭಕ್ತಿ ಹೋಗಿಬಿಡುತ್ತೆ. ಈ ಥರದ್ದೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ಸುಲಭವಾಗಿ ಆ ವಿಭಕ್ತಿ ಪ್ರತ್ಯಯ ಅಥವಾ ಕಾರಕಗಳು ಅವುಗಳನ್ನು ಬರೀಬೋದು. ಇನ್ನು ಈ ಸಮಾಸಗಳು ಸರ್, 8 ಸಮಾಸಗಳನ್ನು ಅಧ್ಯಾಯ ಮಾಡಲೇಬೇಕು ಸರ್. ತತ್ಪುರುಷ ಸಮಾಸ ಆಗಿರ್ಬೋದು, ಕರ್ಮಧಾರ್ಯ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು, ಮತ್ತು ಬಹುರ್ವ್ರೀಹಿ ಸಮಾಸ ಆಗಿರ್ಬೋದು, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ. ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಕೇಶಿರಾಜ ಗಮಕ ಸಮಾಸದ ಬಗ್ಗೆ ಹೇಳಿರುವಂಥದ್ದು ಉಂಟು ಅಲ್ವಾ ಸರ್? ಹೌದ್ರಿ. ಸುಲಭವಾಗಿ ಆ 8 ಅವುಗಳನ್ನು ಮತ್ತೆ ನಮ್ಮ ಪುಸ್ತಕದಲ್ಲಿರುವ ಉದಾಹರಣೆಗಳನ್ನೇ ಕೊಡ್ತಾರೆ. ಹೌದು ಸರ್. ಅಲ್ಲಿ ಏನ್ ಮಾಡಿದ್ದಾನೆ, ಆ ಸಮಾಸದ ಹೆಸರಿನ ಕೆಳಗಡೆ ಉದಾಹರಣೆ ಕೊಟ್ಟಿದ್ದಾನೆ, ಅವನ್ನೇ ಪರೀಕ್ಷೆ ಕೇಳಿದ್ದಾನೆ. ಹೌದು ಸರ್. ಅವ್ನು ಸ್ವಲ್ಪ ಸರಿಯಾಗಿ ಗಮನಿಸ್ಬೇಕು ಮಕ್ಕಳು ಅಂತ ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿ. ಬಹಳ ಸುಲಭನೂ ಇದೆ. 2 ನಾಮಪದಗಳು ಇದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ, ತತ್ಪುರುಷ ಅಂತ ಸುಲಭ ಇದೆ. ಗುಣವಾಚಕ ಪದ ಪೂರ್ವ ಪದದಲ್ಲಿ ಬಂದಿದ್ವಿ ಅಂದ್ರೆ ಕರ್ಮಧಾರಯ, ಹೌದು. ಸಂಖ್ಯಾವಾಚಕ ಪೂರ್ವ ಪದದಲ್ಲಿ ಬಂದಿದ್ರೆ ದ್ವಿಗು ಸಮಾಸ ಅಂತ ಅಲ್ವಾ ಸರ್? 2-3 ಪದಗಳ ಸಂಬಂಧ ಇತ್ತು ಅಂದ್ರೆ ನಾವು ದ್ವಂದ್ವ. ಇನ್ನು ಅನ್ಯ ಪದದ ಅರ್ಥ ಪ್ರಧಾನವಾಗಿದೆ, ಬಹುರ್ವ್ರೀಹಿ ಅಂತ ಸುಲಭವಾಗಿ ಹೇಳ್ಬೋದು. ಇನ್ನು ಕ್ರಿಯಾಪದ ಉತ್ತರ ಪದದಲ್ಲಿ ಬಂದಿದೆ ಅಂದ್ರೆ ಕ್ರಿಯಾಸಮ ಅನ್ಬೋದು. ಅಂಶಾಂಶಿ ಸಂಬಂಧ ಅಂತೂ ಬಹಳ ಸುಲಭ, ಅಂಶಿ ಸಮಾಸನೂ ಸುಲಭ ಇದೆ. ಇನ್ನು ಕೃದಂತ ಅಥವಾ ಸರ್ವನಾಮಗಳಲ್ಲಿ ಒಂದಾಗಿ ಉತ್ತರ ಪದ ನಾಮಪದ ಆಗಿದ್ರೆ ಗಮಕ ಸಮಾಸ ಅಂತ ಸುಲಭವಾಗಿ ಹೇಳ್ಬೋದು. ಇನ್ನು ಈ ನಾಮಪದಗಳು ಬಹಳ ಸುಲಭ ಸರ್. ಈ ವಸ್ತುವಾಚಕ ಪದಗಳನ್ನು ಕೇಳ್ತಾರೆ ಸರ್. ರೂಢನಾಮ, ಅಂಕಿತ ನಾಮ, ಅನ್ವರ್ಥನಾಮ, ಮಕ್ಕಳಿಗೆ ಬಹಳ ಸುಲಭವಾಗಿ ಒಂದು ಅಂಕವನ್ನು ಪಡಿಬೋದು. ಅಥವಾ ದಿಗ್ವಾಚಕ ಪದಗಳನ್ನು ಕೇಳೋದು ಉಂಟು, ಪರಿಮಾಣವಾಚಕ ಪದಗಳನ್ನು ಕೇಳೋದು ಉಂಟು. ಅವುಗಳನ್ನು ಒಂದು ಸ್ವಲ್ಪ ಓದ್ಕೊಂಡ್ಬಿಟ್ರೆ ಸುಲಭವಾಗಿ ಒಂದು ಅಂಕ ಪಡಿಬೋದು. ಮತ್ತು ತತ್ಸಮ ತದ್ಭವಗಳು ಸರ್. ಈ ತತ್ಸಮ ತದ್ಭವಗಳು ಯಾವತ್ತೂ ಸರ್ ಪಠ್ಯಪುಸ್ತಕದಲ್ಲಿ ಏನು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಇರುವಂಥವು ಇದಾವಲ್ಲ ಸರ್, ಅಲ್ಲಿ ತತ್ಸಮ ತದ್ಭವಗಳನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೇಳೇ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆ ಕಠಿಣ ಪದಗಳ ಅರ್ಥದಲ್ಲಿರುವಂತಹ ಅಲ್ಲೇನು ತತ್ಸಮ ತದ್ಭವಗಳನ್ನು ಪಟ್ಟಿ ಮಾಡ್ಯಾರಲ್ಲ ಸರ್, ಅವುಗಳನ್ನೇ ಒಂದು ಕಡೆ ಬರೆದಿಟ್ಕೊಂಡ್ರೆ ಭಾಳ ಸುಲಭವಾಗಿ ಅವುಗಳನ್ನು ಬರೀಬೋದು. ಮುಖ್ಯವಾಗಿ ಅವ್ಯಯಗಳು ಸರ್. ಈ ಅವ್ಯಯಗಳಲ್ಲೂ ಅಷ್ಟೇ ಸರ್ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಸರ್. ಅದು ಸಾಮಾನ್ಯ ಅವ್ಯಯ ಆಗಿರ್ಬೋದು, ಕ್ರಿಯಾರ್ಥಕ ಅವ್ಯಯ ಆಗಿರ್ಬೋದು, ಸಂಬಂಧ ಸೂಚಕ ಅವ್ಯಯ ಆಗಿರ್ಬೋದು, ಭಾವಸೂಚಕ ಅವ್ಯಯ ಆಗಿರ್ಬೋದು, ಅವಧಾರಣಾರ್ಥಕ ಅವ್ಯಯ ನೋಡಿ ಸರ್, ನಿಶ್ಚಿತವಾಗಿ ಖಂಡಿತವಾಗಿ ಹೇಳ್ತೇವೆ ಅವನೇ ಅದೇ ಅನ್ನುವಂಥದ್ದು. ಆಮೇಲೆ ನಮ್ಮ ಕೃದಂತ ಅವ್ಯಯಗಳಾಗಿರ್ಬೋದು, ತದ್ದಿತಾಂತ ಅವ್ಯಯಗಳು ಅದರಲ್ಲೂ ಸೇರ್ಕೊಂಡು ಬಂದ್ಬಿಡುತ್ತೆ. ಅವ್ಯಯಗಳನ್ನಾದರೂ ಕೇಳ್ಬೋದು. ದ್ವಿರುಕ್ತಿ ಜೋಡಿ ಪದಗಳು ಇದಂತೂ 3ನೇ ಪದಕ್ಕೆ ಸಂಬಂಧ ಕಲ್ಪಿಸಿ ಅಲ್ಲಿ ಬಂದೇ ಬರುತ್ತೆ.
ದುರುಕ್ತಿಯಲ್ಲೇ ನೋಡಿ ಸರ್, ಬಹಳ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ತುತ್ತ ತುದಿ ಅಂದ ತಕ್ಷಣ ದುರುಕ್ತಿ ಅನ್ನೋದೇ ಅಲ್ಲ ಅವರು. ಅದು ತುದಿ ಮತ್ತು ತುದಿಯಾಗಿರುತ್ತೆ ಅಲ್ವಾ ಸರ್. ಕಟ್ಟ ಕಡೆಗೆ ಆ ಥರದವು ಸಹಿತ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಬೇಗ ಬೇಗ ಅಂತ ಹೇಳ್ಬೋದು. ಮತ್ತು ಸರ್ ದುರುಕ್ತಿ ಈ ಅನುಕರಣಾವ್ಯಯದಲ್ಲಿ ಮಕ್ಕಳು ಸ್ವಲ್ಪ ಗೊಂದಲಕ್ಕೊಳಗಾಗ್ತಾರೆ. ಹೌದು. ಇವಾಗ ಢಣ ಢಣ ಅನ್ನುವ ಪದನು ನಮಗೆ ದ್ವಿರುಕ್ತಿ ತರನೇ ಕೇಳಿಸಿರುತ್ತೆ. ಬೇಗ 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 ಅನ್ನೋದು ದ್ವಿರುಕ್ತಿ ಕೇಳಿಸಿರುತ್ತೆ. ಅದ್ರ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಬೇಗ ಬೇಗ ಅಲ್ಲಿ ಅರ್ಥ ಇದೆ. ಬೇಗ ಅನ್ನೋದನ್ನ ಪುಷ್ಟೀಕರಿಸಲಿಕ್ಕೋಸ್ಕರ ನಾವು ಇನ್ನೊಂದ್ಸರಿ ಹೇಳಿರ್ತೀವಿ. ಅದ್ರ ಢಣ ಢಣ ಅನ್ನುವಂತ ಪದದಲ್ಲಿ ಬರೀ ಶಬ್ದ, ಯಾವುದೋ ಒಂದು ಅರ್ಥವಿರದ ಒಂದು ಧ್ವನಿಯನ್ನು ನಾವು ಅನುಕರಣೆ ಮಾಡ್ತೀವಿ, ಅದು ಅನುಕರಣಕ್ಕೆ ಹೋಗಿಬಿಡುತ್ತೆ. ಆ ಥರದ್ದೆಲ್ಲ ಸೂಕ್ಷ್ಮವಾಗಿ ನೋಡಿದ್ರು ಸುಲಭವಾಗಿ ಪಡಿಬೋದು. ಬಹಳ ಮುಖ್ಯವಾಗಿ ಕೃದಂತ ತದ್ದಿತಂತ ನಮ್ಮ ಮಕ್ಕಳು ಈ ಬಹಳ ಮಕ್ಕಳು 100ಕ್ಕೆ 100 ಅಂಕ ಪಡೆಯೋದ್ರಲ್ಲಿ 1 ಅಂಕ ಕಳ್ಕೊಂಡಿದ್ದು ಅಂದರೆ ಬಹುಶಃ ಇಲ್ಲೇ ಅನ್ಕೊಳ್ತೀವಿ. ಅದಷ್ಟೇ ಸುಲಭನೂ ಇದೆ ಸರ್. ಕೃದಂತ ತದ್ದಿತ ಅಂತ ಕಂಡುಹಿಡಿಯೋದೇನು ತುಂಬ ಏನು ಕಷ್ಟ ಇಲ್ಲ. ಅದೇನಾಗಿದೆ ಸರ್, ಈಗ ಒಂದೇ ಸಾರಿ ಅವಕ್ಕೆ SSLCಗೆ ಬಂದ್ಮೇಲೆ ಆ ಶಬ್ದ ಕೇಳೋದ್ರಿಂದ ಸ್ವಲ್ಪ ಏನಾಗ್ತವೆ, 9ನೇ ತರಗತಿಯಲ್ಲಿ ಹೇಳಿದ್ರೆ ಮಾತು ಸುಲಭ ಅನ್ಸುತ್ತೆ. ಖಂಡಿತವಾಗ್ಲೂ ಅದನ್ನು ಸುಲಭವಾಗಿ ಗುರ್ತು ಮಾಡ್ಬೋದು ಸರ್. ಒಂದು ಕೃದಂತದಲ್ಲಿ ಏನು ಅಂತಂದ್ರೆ ಈ ಕ್ರಿಯಾಪದ ನೆನ್ಪಿಟ್ಕೊಳ್ಬೇಕು ಸರ್. ಹೌದ್ರಿ. ಆ ಕ್ರಿಯಾಪದದ ಮೂಲ ರೂಪ ಧಾತುವನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆ ಧಾತುಗಳ ಕೊನೆಯಲ್ಲಿ ಕೃತ್ ಪ್ರತ್ಯಯ ಸೇರಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಕೃದಂತ ಅಂತ ಕಂಡುಹಿಡಿಬೋದು. ಈಗ ಬಹಳ ಮಕ್ಳಿಗೆ ಇದು ಕೃದಂತ ಅನ್ನೋದು ತದ್ದಿತ ಅಂತ ಅನ್ನೋದನ್ನ ಒಂದು ಗೊಂದಲ ಇರುತ್ತೆ. ಅದ್ ನಾಮಪದದ ಕೊನೆಯಲ್ಲಿ ತದ್ದಿತ ಪ್ರತ್ಯಯಗಳು ಬಂದ್ರೆ ತದ್ದಿತ ಅಂತ, ಕೃದಂತಗಳ ಅಂದ್ರೆ ಯಾವುದು ಈ ಧಾತುವಿನ ಕೊನೆಯಲ್ಲಿ ಬಂದ್ರೆ ಕೃದಂತ, ಕೃತ್ ಪ್ರತ್ಯಯಗಳು ಬಂದ್ರೆ ಕೃದಂತ, ಅದನ್ನ ನೆನ್ಪಿಟ್ಕೊಂಡ್ಬಿಟ್ಟು ಅದರಲ್ಲಿ ಮತ್ತೆ ಕೃದಂತ ನಾಮನೋ ಕೃದಂತ ಭಾವನೋ ಕೃದಂತ ಅವ್ಯಯನೋ ಸುಲಭವಾಗಿ ಕಂಡು ಹಿಡ್ಕೊಳ್ಬೋದು ಸರ್. ಮಾಡುವ, ಮಾಡದ ಮತ್ತು ಮಾಡದೆ, ಮಾಡಿದ, ಮಾಡುವ, ಮಾಡಿದ, ಮಾಡದ ಅಷ್ಟೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಅದು ಕೃದಂತ ನಾಮ. ವರ್ತಮಾನ ಕೃದಂತ, ಭೂತ ಕೃದಂತ ಮತ್ತು ಅದು ಏನ ಪ್ರತ್ಯೇಕ ನಿಷೇಧ ಕೃದಂತ, ವರ್ತಮಾನ ನಿಷೇಧ ಹಂಗೇನ್ ಕೇಳಲ್ಲ ಸರ್. ಅದು ನಾಮ ಅನ್ನೋದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇನ್ನು ಕೃದಂತ ಭಾವದಲ್ಲಿ ಬಹಳ ಸುಲಭವಾಗಿ ನಮ್ಗೆ ಕಂಡು ಹಿಡಿಬೋದು ಅದನ್ನ. ನೋಡುವ ಅನ್ನುವಂಥದ್ದು ನೋಟ, ಓಡುವ ಅನ್ನುವಂಥದ್ದು ಓಟ, ಅಂಜಿದನು ಅಥವಾ ಅಂಜಿದ ಅಂದ್ರೆ ಅಂಜಿಕೆ, ಹೆದರಿಕೆ, ಇವೆಲ್ಲ ಕೃದಂತ ಭಾವಗಳಲ್ಲಿ ಬರುತ್ತೆ. ಕೇಳುತ್ತಾ, ಬರೆಯುತ್ತಾ, ಹಾಡುತ್ತಾ, ಕೇಳಲಿಕ್ಕೆ, ಬರೆಯಲಿಕ್ಕೆ, ಇವೆಲ್ಲ ಕೃದಂತ ಅವ್ಯಯಾರ್ಥದಲ್ಲಿ ಬರೋದ್ರಿಂದ ಆ ಕೃದಂತ ಅವ್ಯಯಗಳಂತ ಹೇಳ್ಬೋದು. ತದ್ದಿತಾಂತದಲ್ಲೂ ಬಹಳ ಸುಲಭ. ಅಲ್ಲಿ ನಾಮಪದಗಳನ್ನು ನೆನ್ಪಿಟ್ಕೊಳ್ಬೇಕು. ಮಾಲೆಯನ್ನು ಮಾಡುವವನೇ ಮಾಲೆಗಾರ ಅಲ್ವಾ ಸರ್. ಹೌದು. ಹಾವನ್ನು ಆಡಿಸುವವನೇ ಹಾವಾಡಿಗ ಅಲ್ವಾ. ಕನ್ನಡದ ಬಗ್ಗೆ ಅಭಿಮಾನ ಹೊಂದಿರುವವನೇ ಕನ್ನಡಿಗ. ಸೊ ಈ ತರದವೆಲ್ಲ ಬಂದಾಗ ನಾವು ತದ್ದಿತ ನಾಮಗಳು ಅಂತ ಹೇಳ್ಬೋದು. ಇನ್ನು ಭಾವ, ತದ್ದಿತ ಭಾವದಲ್ಲಿ ನೋಡಿ, ಬಡವನ ಭಾವ ಬಡತನ, ಪಿರಿದರ ಭಾವ ಪೆರ್ಮೆ, ಹಿರಿದರ ಭಾವ ಹೆಮ್ಮೆ ಅಥವಾ ಹಿರಿಮೆ, ಬಿಳುಪು, ಬಿಳಿದರ ಭಾವ ಬಿಳುಪು, ಇವೆಲ್ಲ ತದ್ದಿತ ಭಾವಗಳು. ಅವ್ಯಯಾರ್ಥದಲ್ಲಿ ರಾಮನಂತೆ, ಸೀತೆಯ ಓಲ್, ರಾಮನಿಗೋಸ್ಕರ, ಅಲ್ಲಿಯವರೆಗೆ, ಇಲ್ಲಿಯವರೆಗೆ, ಈ ಥರದವೆಲ್ಲ ಬಂದ್ಬಿಟ್ಟು ಅಂದ್ರೆ ಸುಲಭವಾಗಿ ತದ್ದಿತ ಅವ್ಯಯಗಳು ಅಂತೇಳಿ ಕಂಡುಹಿಡಿಬೋದು. ಇವಿಷ್ಟಲ್ಲದೆ ಈ ಬಾರಿ 4 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇನ್ನೂ ಒಂದು 6 ಅಂಶಗಳು ಅದರಲ್ಲಿ ಬಂದಿಲ್ಲ. ಅದ್ರ ಬರಬಾರ್ದು ಅಂತ ಏನೂ ಇಲ್ಲ. ಈಗ ಸರ್ವನಾಮಗಳ ಬಗ್ಗೆನೂ ಕೇಳ್ಬೋದು. ಅದರಲ್ಲಿ ಪುರುಷಾರ್ಥಕ ಸರ್ವನಾಮಗಳಾಗಿರ್ಬೋದು, ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ಬೋದು, ಆತ್ಮಾರ್ಥಕ ಸರ್ವನಾಮಗಳಾಗಿರ್ಬೋದು. ಅನ್ಯ ದೇಶ ಪದಗಳ ಬಗ್ಗೆನೂ ಕೇಳಬಾರ್ದು ಅಂತ ಏನಿಲ್ಲ. ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕೇಳಿಲ್ಲ. ಒಟ್ಟು 21 ವ್ಯಾಕರಣಾಂಶಗಳದಾವಲ್ಲ ಸರ್, ಕೇಳಬಹುದು, ಅವಕಾಶ ಇದೆ. 100ಕ್ಕೆ 100 ಅಂಕ ಪಡೆಯುವಂಥವ್ರು ಯಾವುದನ್ನು ಬಿಡುವಾಗಿಲ್ಲ. ಹಾಗಾಗಿ ಅನ್ಯ ದೇಶ ಪದಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಪದಗಳ ಅರ್ಥ, ಕಠಿಣ ಪದಗಳ ಅರ್ಥಗಳನ್ನು ಸಹಿತ ಕೇಳುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕೋಂಗಿಲ್ಲ. ಆವಾಗಲೇ ಹೇಳ್ದಂಗೆ ಒಂದು ಹಳಗನ್ನಡ ಒಂದು ಪದವನ್ನು ಕೊಟ್ಟು ಅದ್ರ ಹೊಸಗನ್ನಡ ರೂಪ ಬದಲಾಯಿಸಿ ಅಂತಾದ್ರೂ ಕೇಳ್ಬೋದು. ಈ ಮೊದಲೆಲ್ಲ ಛಂದಸ್ಸಿನ ಮೇಲೇನೂ 1 ಅಂಕದ ಪ್ರಶ್ನೆ. ಹೌದು ಸರ್, ಹೌದು. ಈಗ ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಡ್ಯಾಶ್ ಆ ತರ ಕೇಳಿದಾರೆ ಸರ್, ಒಂದೊಂದ್ಸರಿ ಬಂದಿದೆ. ಅಲ್ಲಿ ಅದು ಪ್ರಾಸಗಳಾಗಿರ್ಬೋದು. ಅಲ್ಲಿ ಅಲ್ಲೂ ಕೂಡ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸದಲ್ಲಿ ಮತ್ತೆ ಆ 8 ವಿಧಗಳೆಲ್ಲ ಇದಾವೆ. ಎಲ್ಲವನ್ನೂ ಓದ್ಕೊಳ್ಳೇಬೇಕು. ಈಗ ಔಟ್ ಆಫ್ ಔಟ್ ತೆಗಿಬೇಕು ಅಂದಾಗ ಪುಸ್ತಕದಲ್ಲಿ ಇರುವಂಥದ್ದು, ಅದೇನು ಹೊರಗಡೆಯಿಂದ ಏನೂ ಇಲ್ಲ. ಓದ್ಕೋಬೇಕು. ಅವ್ನು ಓದ್ಕೊಂಡು ಅಕಸ್ಮಾತ್ ಕೇಳಿದ್ರೆ ನೋಡಿ ನಾವು ಹೇಳಿಲ್ಲ ಸರ್ ನೀವು ಅಂತ ಮತ್ತು ಶಿಕ್ಷಕರ ಮೇಲೇನೆ ಯಾವುದೇ ಆಪಾದನೆ ಬರೋದು ಬೇಡ. ಹಾಗಾಗಿ ಅದನ್ನು ಕೂಡ ಓದ್ಕೊಳ್ಬೇಕು. ಅಲ್ಲಿ ಯತಿ ಬಗ್ಗೆನೂ ಕೇಳ್ಬೋದು. ಹೌದ್ರಿ. ಯತಿ ಎಂಬುದು ಸಿರ್ಧಾಣಂ ಆ ವಿಚಾರ ಆಗಿರ್ಬೋದು. ಅಲ್ಲಿ
ಶಿಥಿಲ ದ್ವಿತ್ವಾಕ್ಷರಗಳ ಬಗ್ಗೆ ಆದ್ರೂ ಯಾವ್ದಾದ್ರು ಒಂದು ವಿಚಾರ ಕೇಳಿ ಅಂದ್ರೆ ಯಾವುದನ್ನೂ ಅಲಕ್ಷ್ಯ ಮಾಡೋ ಹಾಗೆ ಇಲ್ಲ ಸರ್. ಇವನ್ ರಳ ಕುಳ ಕ್ಷಳ ಅದಾಗಿರ್ಬೋದು, ರೇಪೆ ಶಕಟ ರೇಪೆ ಅವೆಲ್ಲ ಪುಸ್ತಕದಲ್ಲಿ ಇದಾವೆ. ಅವೇನ್ ಬರಲ್ಲ, ಅಕಸ್ಮಾತ್ ಬಂದ್ರೆ. ಹಾಗಾಗಿ ಚೆನ್ನಾಗಿ 100ಕ್ಕೆ 100 ಅಂಕ ಪಡೆಯುವಂಥ ಮಕ್ಕಳು ಒಂದ್ಸಾರಿ ಅದನ್ನ ಕಣ್ಣಾಡಿಸ್ಕೊಳ್ಳುವಂಥದ್ದು ಇದೆ. ಇನ್ನು ಅಲಂಕಾರದ ಮೇಲೂ ಹಿಂದೆಲ್ಲ 1 ಅಂಕದ ಪ್ರಶ್ನೆಗಳನ್ನು ಕೇಳರು. ಶಬ್ದಾಲಂಕಾರ ವಿಧಗಳಲ್ಲಿ ಕೇಳಿದ್ದಾರೆ. ಹೌದು, ಅಲ್ಲಿ ನಮ್ಮ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ, ಯಮಕಾಲಂಕಾರ, ಚಿತ್ರಕವಿತ್ವದ ವಿಧಗಳನ್ನು ಸಹಿತ ಹಿಂದೆ ಕೇಳಿದ್ದು ಉಂಟು ಸರ್. ಏಕಾಕ್ಷರ, ದ್ವೇಕ್ಷರ, ಹಾರಬಂಧ, ಮುರುಜಬಂಧ, ತಾಲವ್ಯ ಈ ಥರದ್ದು ಅವುಗಳನ್ನೆಲ್ಲ ಒಂದ್ಸಾರಿ ಕಣ್ಣಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು 1 ಅಂಕದ ಪ್ರಶ್ನೆಗಳಿಗೆ ಕೇಳುವ ಸಾಧ್ಯತೆ ಇದೆ ಸರ್. ಇದಿಷ್ಟು ಈ ಬಹು ಆಯ್ಕೆ ಮತ್ತು 3ನೇ ಪದಕ್ಕೆ ಸಂಬಂಧಪಟ್ಟಂತೆ ಈ ವ್ಯಾಕರಣಾಂಶಗಳು. ಇನ್ನು ಛಂದಸ್ಸಿಗೆ ಬಂದಾಗ ಸರ್ 3 ಅಂಕದ ಪ್ರಶ್ನೆಗಳು ಛಂದಸ್ಸಿಗೆ ಬಂದಾಗ ಕಡ್ಡಾಯ ಪ್ರಶ್ನೆ ಸರ್. ಅಲ್ಲೇನ್ ಮತ್ತು ಚಾಯ್ಸ್ ಇರಲ್ಲ ಸರ್. ಬಹಳ ಮಕ್ಕಳು ನಮ್ಮ ಪುಸ್ತಕದಲ್ಲಿರುವಂತಹ ಪದ್ಯಗಳ ಬರುವಂಥದ್ದು ಅಷ್ಟೇ ಇರುತ್ತಾ ಅಂತಾನು ಕೇಳ್ತಾರೆ. ಹಾಗೇನಿಲ್ಲ, ಬೇರೆ ಯಾವುದೋ ಒಂದು 9ನೇ ತರಗತಿ ಪದ್ಯದಾಗಿರ್ಬೋದು ಅಥವಾ ಬೇರೆ ಯಾವುದೋ ತರಗತಿಯ ಯಾವುದೋ ಒಂದು ಕವಿ ಬರೆದಿರುವಂತಹ ಹಳಗನ್ನಡ ಪದ್ಯಗಳು ಆಗಿರ್ಬೋದು, ಅವು ಸಹಿತ ಬರುವ ಸಾಧ್ಯತೆ ಇರುತ್ತೆ. ಏನು ಕಂದ ಪದ್ಯ, ನಾವು ಕಂದ ಪದ್ಯ ನಿಜವಾಗ್ಲೂ 4 ಸಾಲು ಇರೋದು, ಪರೀಕ್ಷೆಯಲ್ಲಿ ಮಾತ್ರ 2 ಸಾಲು ಕೊಡ್ತಾರೆ. ಮೊದಲನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು, 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು. ಆ 2 ಸಾಲನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅದು ಕಂದ ಪದ್ಯ ಅಂತ ಛಂದಸ್ ಗುರ್ತು ಮಾಡಿಬಿಟ್ರೆ ಸುಲಭವಾಗಿ 3 ಅಂಕ. ಭಾಮಿನಿ ಷಟ್ಪದಿ ಮೇಲೇನು ಸಾಧ್ಯತೆ ಇದೆ, ಯಾಕಂದ್ರೆ ನಮ್ಮ ಕೌರವೇಂದ್ರನ ಕುಮಾರವ್ಯಾಸ ಪದ್ಯ ಇರೋದ್ರಿಂದ ಅಲ್ಲಿ 3-4 ಹಾಕೊಂಡು 3 ಸಾಲು ಇರೋದ್ರಿಂದ ಕಡೆಯಲ್ಲಿ 3ನೇ ಸಾಲು ಅದು ಬಹಳ ಮಕ್ಕಳು ಅದು ಗುರುವನ್ನು ಉಳಿಸೋದೇ ಇಲ್ಲ. ಲಘು ಇದ್ರೂ ಸಹಿತ ಗುರು ಹಾಕ್ಲೇಬೇಕಾಗತ್ತೆ. ಅದು ಭಾಮಿನಿ ಷಟ್ಪದಿ ಅಲ್ಲೂ 6 ಸಾಲಿದೆ, ಕೇಳೋದು ಮಾತ್ರ ಅಲ್ಲೂ 3 ಸಾಲು. ಇನ್ನು ವಾರ್ಧಕ ಷಟ್ಪದಿ ವೀರಲವ ಲಕ್ಷ್ಮೀಶ್ವರ ಬರೆದಿರುವಂತ ಪದ್ಯದಲ್ಲಿ ಇನ್ನು ಮಕ್ಕಳು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಸರ್, ಈ ಭಾಮಿನಿ ವಾರ್ಧಕ ಸುಲಭವಾಗಿ ಕಂಡು ಹಿಡಿಬಹುದು. ಭಾಮಿನಿ ಷಟ್ಪದಿ ನೋಡ್ಲಿಕ್ಕೆ ಒಂದು ಸಣ್ಣ ಪದ್ಯ ತರ ಕಾಣುತ್ತೆ, 3 ಸಾಲು, ಯಾಕಂದ್ರೆ 3-4 ಮಾತ್ರೆಗಳಿರುತ್ತೆ. ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಗಳಿರೋದ್ರಿಂದ ಸ್ವಲ್ಪ ದೊಡ್ಡ ಪದ್ಯ ಇರುತ್ತೆ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ವಾರ್ಧಕ ಷಟ್ಪದಿ ಅಂತೇಳಿ. ಇನ್ನು ಅಕ್ಷರಗಣಕ್ಕೆ ಸಂಬಂಧಪಟ್ಟಂತ ಚಂಪಕಮಾಲನು ಕೇಳಬಹುದು ಸರ್. ಉತ್ಪಲಮಾಲೆಯನ್ನು ಕೇಳೋ ಸಾಧ್ಯತೆ ಇದೆ. ಚಂಪಕಮಾಲ ಮತ್ತು ಉತ್ಪಲಮಾಲ ಆಮೇಲೆ 2 ಪದ್ಯಗಳು ಸರ್ ಪಠ್ಯಕ್ಕೆ ಇದಾವೆ ಸರ್. ಚಲಮನೆ ಮೆರೆಯುವ ಪದ್ಯದಲ್ಲಿ ಉತ್ಪಲಮಾಲ ಪದ್ಯ ಇದ್ರೆ, ನೀವು ಕೆಮ್ಮನೆ ಮೀಸೆ ಹೊತ್ತು ಅನ್ನೋದ್ರೆ 4 ಚಂಪಕಮಾಲ ವೃತ್ತದ ಪದ್ಯಗಳಿದಾವೆ, ಅಭ್ಯಾಸದಲ್ಲೇ ಇದಾವೆ. ಆಮೇಲೆ ಈ ಸುಲಭವಾಗಿ ಅಂಕ ಪಡಿಬಹುದು. 3 ಅಕ್ಷರಗಳಿಗೆ ಒಂದೊಂದು ಗಣ ವಿಭಾಗ ಮಾಡಿಕೊಂಡು ಅಕ್ಷರಗಣಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ, ಯಮಾತ ರಾಜ ಬಾನ ಸಲಗಂ ನೆನ್ಪಿಟ್ಕೊಂಡು ಆ ಗಣಗಳನ್ನ, ಈಗ ಚಂಪಕ ಅಂದ ತಕ್ಷಣ ನ ಝ ಭ ಜ ಜಂಜರ ಗಣಗಳು ಬರುತ್ತೆ. ಭರನ ಬಬರ ಲಘು ಗುರು ಉತ್ಪಲಮಾಲ ವೃತ್ತ. ಮತ್ತೆ ಇನ್ನೊಂದು ಸುಲಭ ಇದೆ ಸರ್, ಮೊದಲನೇ ಅಕ್ಷರನ ಗುರು ಆಗಿತ್ತು ಅಂತಂದ್ರೆ ಅದು ಉತ್ಪಲ ಕಂಡುಹಿಡ್ಕೊಳ್ಬಹುದು. ಮೊದಲನೇ ಅಕ್ಷರ ಲಘು ಆಗಿದ್ರೆ ಲಘು 4, ಮೊದಲನೇ ಅಕ್ಷರ ಲಘು ಅಂತ ಅನ್ಕೊಂಡು ಅದು ಚಂಪಕ ಅಂತಾನು ಬಹಳ ಸುಲಭವಾಗಿ ಕಂಡುಹಿಡ್ಕೋಬಹುದು. ಇದಿಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ. ಇನ್ನು ಅಲಂಕಾರ ಸರ್, ಅಲಂಕಾರದಲ್ಲಿ ಒಟ್ಟು ನಮ್ಮಲ್ಲಿ 6 ಅಲಂಕಾರಗಳಿದಾವೆ ಸರ್. 6 ಅಲಂಕಾರದಲ್ಲಿ ಇಲ್ಲಿವರೆಗೂ ಶ್ಲೇಷಾಲಂಕಾರದ ಪ್ರಶ್ನೆ ಬಂದಿಲ್ಲ ಸರ್. ಅದನ್ನೇ ಬಂದಿಲ್ಲ, ಮಕ್ಕಳಿಗೆ ಅದನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ. ಅಲ್ಲ, ಈಗ ಬರಬಾರ್ದು ಅಂತಾನು ಇಲ್ವಲ್ಲ ಸರ್, ಹೇಳಿಕ್ ಆಗಲ್ಲ ಅಲ್ವಾ? 99 ಭಾಗ ಬರ್ಲಿಕ್ಕಿಲ್ಲ ಸರ್. ಈ ಕಳೆದ ಇಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 90% ಭಾಗ ಉಪಮಾನ ರೂಪಕನೇ ಬರೋದು. ಉಪಮಾನ ಅಲಂಕಾರ ಅಥವಾ ರೂಪಕ ಅಲಂಕಾರ, ಉತ್ಪ್ರೇಕ್ಷ, ದೃಷ್ಟಾಂತ, ಅರ್ಥಾಂತರ ಇವೆಲ್ಲ ಸುಲಭ ಇದಾವೆ ಸರ್. ಒಂದು ವಸ್ತುವನ್ನು ನಾವು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿದ್ವಿ ಅಂದ್ರೆ ಉಪಮಾನ ಅಲಂಕಾರ, ಅವೆರಡೂ ವಸ್ತುಗಳಿಗೆ ಅಭೇದ ಕಲ್ಪಿಸಿದ್ವಿ ಅಂದ್ರೆ ರೂಪಕ ಅಲಂಕಾರ. ಅದೇ ಅವೆರಡು ವಸ್ತುಗಳಿಗೆ ನಾವು ಬಿಂಬ ಪ್ರತಿಬಿಂಬ ಕಲ್ಪಿಸಿದ್ವಿ ಅಂದ್ರೆ ದೃಷ್ಟಾಂತ ಅಲಂಕಾರ. ಊಹೆ ಮಾಡಿದ್ವಿ ಅಂದ್ರೆ ಉತ್ಪ್ರೇಕ್ಷೆ. ಮತ್ತು ಒಂದು ಸಮರ್ಥನೆ ಮಾಡ್ತಾ ಇದ್ವಿ, ಒಂದು ಸಾಮಾನ್ಯ ವಾಕ್ಯ ಇನ್ನೊಂದು ಪ್ರಧಾನ ವಾಕ್ಯ ಸಮರ್ಥನೆ ಮಾಡ್ತಾ ಇತ್ತು ಅಂದ್ರೆ ಅರ್ಥಾಂತರನ್ಯಾಸ ಅಲಂಕಾರ. ಸೊ ಅಲಂಕಾರಗಳು ಪಟ್ಟಿನೇ ಇದೆ ನಮ್ಮ ಮಕ್ಕಳಿಗೆ, ಅವುಗಳನ್ನು ಸುಲಭವಾಗಿ ನೋಡ್ಕೊಳ್ಬಹುದು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದ್ರು, ಅರವನೇರಿದ ಮರ್ಕಟನಂತೆ. ನಮ್ಮ ಹಲಗಲಿ ಬೇಡರು ಪದ್ಯದಲ್ಲಾದ್ರೆ ಅಲ್ಲೂ 1-2 ಉಪಮಾನ ಅಲಂಕಾರದ ಪ್ರಶ್ನೆಗಳು ಇರುವಂಥದ್ದು ನೋಡ್ತೇವೆ. ಅಲ್ಲಿ ನಮ್ಮ ಕೆಮ್ಮನೆ ಮೀಸೆ ಒತ್ತನೆ ಅಲ್ಲೂ ಕೂಡ ಹಳಗನ್ನಡದ ಉಪಮಾನ ಅಲಂಕಾರವನ್ನು ನೋಡ್ಬೋದು. ಇನ್ನು ರೂಪಕ ಅಲಂಕಾರಕ್ಕೆ ಮಾರಿಗೌತಣವಾಯಿತು ನಾಳಿನ ಭಾರತವಾಗಿರ್ಬೋದು, ಅಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿ ಉರಿ ನಿನ್ನ ನರಿಯದೆ ಪೇಳು ವಿಶ್ವಾಮಿತ್ರ ಅನ್ನುವಂಥದ್ದು ಅಲ್ಲಿ ರೂಪಕ ಅಲಂಕಾರಕ್ಕೆ ಬಂದಿರುವಂಥದ್ದಾಗಿರ್ಬೋದು.
ದೃಷ್ಟಾಂತಕ್ಕೆ ಗಾದೆಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಭಾಳ ಸುಲಭ ಸರ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಥರದ್ದು ಅಲ್ಲಿ ಬಿಂಬ ಪ್ರತಿಬಿಂಬ ಕಲ್ಪಿಸುವಂಥ ದೃಷ್ಟಾಂತಕ್ಕಾಗಿರ್ಬೋದು. ಇನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಉತ್ಪ್ರೇಕ್ಷದಲ್ಲಿ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ, ಅಂದ್ರೆ ಊಹೆ, ರನ್ನಗನ್ನಡಿಯೋ ಎಂಬಂತೆ ಅನ್ನೋದು ಊಹೆ ಮಾಡಿದರೆ ಅಲ್ಲಿ ನಾವು ಉತ್ಪ್ರೇಕ್ಷೆ ಮಾಡ್ಬೋದು. ಇನ್ನು ನಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಅರ್ಥಾಂತರ ಅನ್ಯಾಸ ಅಲಂಕಾರಕ್ಕೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅನ್ನುವಂಥದ್ದು. ಈ ರೀತಿಯಲ್ಲಿ ವಿಶೇಷ ವಾಕ್ಯ, ಸಾಮಾನ್ಯ ವಾಕ್ಯ ಸಮರ್ಥನೆ ಮಾಡಿದರೆ ಅರ್ಥಾಂತರ ಅನ್ಯಾಸ ಅಂತೇಳಿ ಕಂಡುಹಿಡ್ಬೋದು. ಇನ್ನು ಬಹಳ ಮುಖ್ಯವಾಗಿ ಗಾದೆ ಸರ್. ಗಾದೆಗಳು ಅಂಕಗಳನ್ನು ಪಡೀಲಿಕ್ಕೂ ಬಹಳ ಸುಲಭ. ಆ ಪೀಠಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆಗಳು ನೀತಿ ನಿಯಮ ಮೌಲ್ಯಗಳನ್ನು ತಿಳಿಸ್ಕೊಡ್ತವೆ ಅಂತ ಬರೆದ್ರೇ ಒಂದು ಅಂಕ ಬರುತ್ತೆ ಸರ್. ಹೌದು, ಅದರ ಸಾರಾಂಶವನ್ನು ಬರೆದ್ರೂ ಕೂಡ ಅಂಕಗಳು ಬರುವ ಸಾಧ್ಯತೆ ಇರುತ್ತೆ. ಈಗ ಅವು 4 ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕೈ ಕೆಸರಾದರೆ ಬಾಯಿ ಮೊಸರು ಅದಾಗಿರ್ಬೋದು, ಮನಸ್ಸಿದ್ದರೆ ಮಾರ್ಗ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ತುಂಬಿದ ಕೊಡ ತುಳುಕುವುದಿಲ್ಲ. ನೋಡಿ, ಅದು ನಮ್ಮ ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿದೆ. ಆಳಾಗಬಲ್ಲವನು ಅರಸಾಗಬಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅದು ಕೂಡ ಒಂದನೇ ಪೂರ್ವ ಸಿದ್ಧತೆ ಬಂದಿದೆ. ಕಟ್ಟುವುದು ಕಠಿಣ, ಕೆಡುವುದು, ಇದು ಎರಡನೇ ಪೂರ್ವ ಪರೀಕ್ಷೆ ಬಂದಿದೆ, ಅದು ಕೂಡ ಎರಡನೇದ್ರಲ್ಲಿ ಬಂದಿತ್ತು. ಮಾತೆ ಮುತ್ತು ಮಾತೆ ಮೃತು, ಅದು ಕೂಡ ಎರಡನೇ ಪೂರ್ವ ಸಿದ್ಧತೆ. ಈ ತರದ್ದು ಗಾದೆಗಳನ್ನು ಒಂದಿಷ್ಟು ಪಟ್ಟಿ ಮಾಡ್ಕೊಂಡ್ರೆ ಗಾದೆಗಳಲ್ಲಿ ಪುಸ್ತಕದಲ್ಲಿ ಇರುವಂತದ್ದಂತೂ ಒಂದು ಬಂದೇ ಬರುತ್ತೆ, ಹೊರಗಡೆದು ಬರ್ಬೋದು. ಇನ್ನು ಪತ್ರ ಲೇಖನಕ್ಕೆ ಆವಾಗಲೇ ಹೇಳ್ದಂಗೆ ಸರ್, ಒಂದು ವೈಯಕ್ತಿಕ ಪತ್ರ, ಮತ್ತೊಂದು ಇಲಾಖೆಗೆ ಬರೆಯುವಂತ ಪತ್ರ. ಬಹುಪಾಲು ಮಕ್ಕಳು ಅವರು ಇಲಾಖೆಗೆ ಬರೆಯುವ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಸುಲಭ ಅಂತೇಳಿ ಸರ್. ಮತ್ತೆ ಇನ್ನೊಂದು ಸರ್, ಬಹಳ ಮಕ್ಕಳು ಏನ್ ಮಾಡ್ತಾರೆ, ಅದಕ್ಕೆ 5 ಅಂಕ ಇರುತ್ತೆ, ಕಡಿಮೆ ಬರೆದು ಬಿಡ್ತಾರೆ ಮಕ್ಕಳು. ಸ್ವಲ್ಪ ನಾವು ಈ ಪತ್ರಲೇಖನ ಮತ್ತು ಪ್ರಬಂಧವನ್ನು ಆ ಮಕ್ಕಳ ಶಬ್ದ ಭಂಡಾರ, ಅವರ ವಾಕ್ಯ ರಚನಾ ಶೈಲಿ, ಅವರಲ್ಲಿರುವಂಥ ಅಭಿವ್ಯಕ್ತಿ ಸಾಮರ್ಥ್ಯ, ಇದೆಲ್ಲ ಅಳಿಲಿಕ್ಕೆ ಅಂತ ಪ್ರಶ್ನೆಗಳಿರೋದ್ರಿಂದ ಇವರು ಸಿಂಪಲ್ ಆಗಿ ಬರೆದ್ಬಿಟ್ರೆ ಮಾರ್ಕ್ಸ್ ಕೂಡ ಅಷ್ಟೇ ಕಡಿಮೆ ಬಂದ್ಬಿಡ್ತಾವೆ. ಅದಕ್ಕೋಸ್ಕರ ಅವರು ಆ ವಿವರಣೆಯನ್ನು ಪತ್ರದ ಒಡಲ್ ಬರೆಯುವಾಗ ಸ್ವಲ್ಪ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಹಾಕೊಂಡಲ್ಲಿ ಒಂದು 7-8 ಸಾಲು ವಿವರಣೆಯನ್ನು ಕೊಟ್ಟು ಅದಕ್ಕೊಂದು ಹೊರ ವಿಳಾಸ ಬರೆದು ಆ ಹಂತಗಳೇನಿದಾವಲ್ಲ, ಇವರಿಂದ ಅಥವಾ ಮಾನ್ಯರೇ ಆಗಿರ್ಬೋದು ಅಥವಾ ವಿಷಯ ಆಗಿರ್ಬೋದು, ಆಮೇಲೆ ಕಡೆಯಲ್ಲಿ ಧನ್ಯವಾದಗಳೊಂದಿಗೆ ಅಥವಾ ತಮ್ಮ ವಿಶ್ವಾಸಿ, ಸ್ಥಳ, ದಿನಾಂಕನೇ ಬಿಟ್ಬಿಡ್ತಾರೆ, ಸ್ಥಳವನ್ನೇ ಬಿಟ್ಬಿಡ್ತಾರೆ, ಹೊರ ವಿಳಾಸವನ್ನು ಬರೆಯದೆ ಬಿಟ್ಬಿಡ್ತಾರೆ. ಅದಷ್ಟನ್ನು ಬರೆದ್ರೆ ಯಾವಾಗ್ಲೂ ಸರ್ ಮಕ್ಕಳು ಈ ಪತ್ರವನ್ನು ಬರೆಯುವಾಗ ಒಂದು ಹೊಸ ಪೇಜಿಂದ ಪ್ರಾರಂಭ ಮಾಡಿ, ಯಾವುದೋ ಒಂದು ಪ್ರಶ್ನೆ ಏನ್ ಬರೆದಾಗ ಅರ್ಧ ಪುಟದಲ್ಲಿ ಆದಾಗ ಅಲ್ಲಿಂದಾನೇ ಪತ್ರ ಬರೆದಿರೋದು, ಆ ಪತ್ರಕ್ಕೆ ಒಂದು ಶಿಸ್ತಿರೋದಿಲ್ಲ. ಅದೊಂದು ಅರ್ಧ ಪೇಜನ್ನು ಹಾಗೆ ಬಿಟ್ಟು ಒಂದು ಹೊಸ ಪುಟದಿಂದ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ 5 ಅಂಕ ಬರುವ ಸಾಧ್ಯತೆ ಇರುತ್ತೆ. ಇನ್ನು ಪ್ರಬಂಧಗಳಿಗೂ ಇಲ್ಲೊಂದು ಚಾಯ್ಸ್ ಇರುತ್ತೆ ಸರ್. ನಮ್ಮ ಪಠ್ಯಪುಸ್ತಕದಲ್ಲಿರುವಂಥ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಆಗಿರ್ಬೋದು, ಸಾಮಾಜಿಕ ಪಿಡುಗುಗಳು, ಗ್ರಂಥಾಲಯ ಮಹತ್ವ, ರಾಷ್ಟ್ರೀಯ ಭಾವೈಕ್ಯತೆ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ನೋಡಿ 2ನೇ ಪೂರ್ವ ಸಿದ್ಧತೆಯಲ್ಲಿ ಬಂದಿತ್ತು. ಮಹಿಳಾ ಸಬಲೀಕರಣ 1ನೇ ಪೂರ್ವ ಸಿದ್ಧತೆ. ಇವುಗಳನ್ನೆಲ್ಲ ನೋಟ್ಸು ರೆಡಿ ಇರುತ್ತೆ, ಅವನ್ನೆಲ್ಲ ಸ್ವಲ್ಪ ಓದ್ಕೊಂಡು ಸುಲಭವಾಗಿ ಆ 3 ಹಂತಗಳನ್ನು, ಆ ಒಂದು ಪ್ರಬಂಧಕ್ಕೆ ಒಂದು ಪೀಠಿಕೆ, ಆ ವಿಷಯ ವಿವರಣೆಯನ್ನು ಮಾಡಿ ಒಂದು ಉಪಸಂಹಾರವನ್ನು ಮಾಡಿದರೆ, ಇಲ್ಲಿಯೂ ಹಾಗೇನೆ ಸರ್, ಹೊಸ ಪುಟದಲ್ಲಿ ಪ್ರಾರಂಭ ಮಾಡಿ ಮತ್ತು ಅಕ್ಷರಗಳು ಬಹಳ ಚಂದ ಮಾಡಿ ಬರೆದ್ರೆ ಖಂಡಿತವಾಗಲೂ ಅಂಕಗಳು ಬರುವ ಸಾಧ್ಯತೆ ಇರುತ್ತೆ ಸರ್. ಸೊ ಇದಿಷ್ಟು ಈ ವ್ಯಾಕರಣಾಂಶ ಆಮೇಲೆ ಮತ್ತು ಈ ವಾಕ್ಯ ರಚನಾ ಕೌಶಲ್ಯದ ಮೇಲೆ ಸುಲಭವಾಗಿ 29 ಅಂಕಗಳನ್ನು ಪಡಿಬೋದು ಅಂತ ಅನಿಸುತ್ತೆ ಸರ್. ತುಂಬ ವಿಸ್ತೃತವಾಗಿ ಸರ್ ನೀವು ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ದಯಮಾಡಿ ವಿದ್ಯಾರ್ಥಿಗಳೇ ಇವುಗಳನ್ನು ಗಮನಿಸಿ ಒಂದು ಸ್ವಲ್ಪ. ಯಾಕೆಂತ ಹೇಳಿದರೆ ಎಷ್ಟೋ ಸಾರಿ ಏನಾಗುತ್ತೆ, ಪರೀಕ್ಷೆ ಅಂದರೆ ಸುಮ್ಮನೆ ಏನಾದರೂ ಅಂದರೂ ಉತ್ತರ ಬರೆಯೋದಲ್ಲ, ಸರಿ ಉತ್ತರವನ್ನೇ ಬರಿಬೇಕು ಅಂತ. ಹಾಗಾದರೆ ಹೇಗೆ ಬರಿಬೇಕು ಅನ್ನೋದು ಒಂದು ಕಲೆ ಅಂತ ಈಗಾಗಲೇ ನಿಮಗೆ ಹೇಳಿದ್ದೇವೆ ನಾವಲ್ವಾ. ಬೇಕಾದಷ್ಟು ನೋಡಿರಿ, ಕನ್ನಡದಲ್ಲಿ ಮೊದಲು ನೀವು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ಅವುಗಳನ್ನು ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಇರುತ್ತೆ ಸರ್. ಯಾಕೆಂದರೆ ನಾವು ಅಂದವಾಗಿ ಬರವಣಿಗೆ ಭಾಷಾ ಶೈಲಿಯನ್ನು ಕುರಿತಂತೂ ಹೆಚ್ಚು ಪ್ರಥಮ ಭಾಷೆಯಲ್ಲಿ ಗಮನ ಹರಿಸಲೇಬೇಕಾಗತ್ತೆ. ಎಷ್ಟೋ ಮಕ್ಕಳು ಸರ್ ನೀವು ನೋಡಿ ಕ್ರಮಾಕ್ಷರ ಬರೀದೇನೆ ಉತ್ತರ ಬರೀತಾರೆ. ಇಲ್ಲೇ ಹೋದರೆ ಏನು ಮಾಡ್ತಾರೆ ಅಂತೇಳಿ ಬಹುವಾಕ್ಯ 4 ಬರೆದು ಒಂದು ಸರಿ ಉತ್ತರಕ್ಕೆ ರೈಟ್ ಹಾಕ್ತಾರೆ. ಬಹುಶಃ ಇದು ಕ್ರಮ ಅಲ್ಲ. ಈಗ ABCD ಅಂತ 4 ಆಯ್ಕೆ ಇದೆ ಅಂತೇಳಿದರೆ
ಅದರಲ್ಲಿ ಯಾವುದು ಸರಿ ಉತ್ತರ ಅನ್ನೋದನ್ನು ಏನೋ ಬಿನೋ ಸಿ ಅಂತೇಳಿ ಕ್ರಮಾಕ್ಷರವನ್ನು ಹಾಕಿ ಆ ಉತ್ತರವನ್ನು ಬರಿಬೇಕು ಅಂತ. ಆಮೇಲೆ ಇನ್ನೂ ಒಂದು ಗಮನಿಸ್ರಿ ಸರ್, ನೀವು ಸುಮಾರು ಮಕ್ಕಳು ಏನು ಮಾಡ್ತಾರೆ, ಎರಡೆರಡು ಉತ್ತರ ಬರೀತಾರೆ, ಇದು ಅಥವಾ ಇದು ಅಂತ. ಹಂಗೂ ಬರೀತಾರೆ ತಪ್ಪೋದು. ನೋಡಿ, ಅಂದವಾಗಿ ಬರೆಯೋದಂದರೆ ಮಕ್ಕಳೇ ದಯವಿಟ್ಟು ಗಮನಿಸಿ, ಹೀಗಾದರೆ ಮೌಲ್ಯಮಾಪಕರು ಅಂಕಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಉತ್ತರಗಳನ್ನು ಹೊಡೆದು ಹಾಕಿ ಬರೆಯುವಂಥದ್ದು. ಆಮೇಲೆ ಇನ್ನೊಂದು ನೋಡಿ, ಉತ್ತರ ಗೊತ್ತಾಗಲಿಲ್ಲ ಅಂತೇಳಿ ಎಷ್ಟೋ ಮಕ್ಕಳು ನಾವು ನೋಡಿದ್ದೇವೆ, ಆ ಪ್ರಶ್ನೆನೇ ಬಿಟ್ಬಿಡ್ತಾರೆ. ಹಾಗೆ ಬಹು ಆಯ್ಕೆಯಲ್ಲಿ ಅಲ್ಲಿಯೇ ಉತ್ತರ ಇರೋದ್ರಿಂದ ನಿಮ್ಮ ಅದೃಷ್ಟ ಹೇಳೋಕೆ ಆಗಲ್ಲ ಅಲ್ವಾ. ಒಂದು ಯಾವುದೋ ಊಹೆ ಮಾಡ್ಕೊಂಡು ಒಂದು ಸರಿ ಉತ್ತರ ಆಗುತ್ತೆ ಅಂತ ಬರೆದುಬಿಡಿ, ಅದೇ ಸರಿಯಾಗಿರ್ಬೋದು. ಹಾಗಾಗಿ ಪ್ರಶ್ನೆಗಳನ್ನು ಮಾತ್ರ ಅಲ್ಲಿ ಯಾವ ಕಾರಣಕ್ಕೂ ಬೇಡಬೇಡಿ. ಆಮೇಲೆ ಸರ್ ಈಗಾಗಲೇ ಹೇಳಿದ್ದಾರೆ, ಪತ್ರಗಳನ್ನು ಒಂದೇ ಪುಟದಲ್ಲಿ ಬರಿಬೇಕು ಅಂತ. ಯಾಕೆಂದ್ರೆ ಅದು ಅಷ್ಟು ಬಯಸುತ್ತೆ ಉತ್ತರವನ್ನು. ಬೇಕಾದ್ರೆ ಎರಡನೇ ಪುಟಕ್ಕೆ ಹೋಗ್ಬಹುದು, ಪ್ರಾರಂಭದಲ್ಲಿ ಹೊಸ ಪುಟದಲ್ಲಿ ಬರಿಬೇಕು ಅಂತ. ಇಲ್ಲಿ ಒಂದು ಅಲ್ಲಿ ಒಂದು ಇನ್ನೊಂದು ಮೂರನೇ ಪೇಜಲ್ಲಿ ಸಹಿ ಮಾಡುವಂಥದ್ದು, ಹೀಗೆಲ್ಲ ಅವ್ಯವಸ್ಥೆ ಬರಿಬೇಡಿ. ನೋಡಿ, ನಾನು ಹೇಳಿದ್ದೇನೆ ಈಗಾಗಲೇ, ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀವು ನೋಡಿದ ತಕ್ಷಣವೇ ನಿಮ್ಮ ಉತ್ತರ ಪತ್ರಿಕೆಯನ್ನು ಒಂದು ರೀತಿಯ ಮೌಲ್ಯಮಾಪಕರಿಗೆ ಖುಷಿ ಆಗಬೇಕು ಅಂಕಗಳನ್ನು ಕೊಡಲಿಕ್ಕೆ, ಆ ರೀತಿಯಲ್ಲಿ. ಆಮೇಲೆ ಕೆಲವೊಬ್ಬರು ಎರಡೆರಡು ಕಡೆ ಉತ್ತರ ಬರೀತಾರೆ ಸರ್, ಒಂದೇ ಉತ್ತರವನ್ನು ಎರಡೆರಡು ಕಡೆ ಬರೆಯೋದು. ಅಂದರೆ ಇವ್ರಿಗೆ ಏನಾದರೂ ಗೊಂದಲ ಆಗುತ್ತಾ, ಏನಾದರೂ ಮತ್ತೆ ಹೆಚ್ಚುವರಿ ಅಂಕಗಳನ್ನು ಕೊಡ್ಬೋದಾ ಅಂತೇಳಿ, ಅದಕ್ಕೂ ಅವಕಾಶ ಇಲ್ಲ. ಆಮೇಲೆ ಎಷ್ಟೋ ಮಕ್ಕಳು ನಾವು ಗಮನಿಸಿದ್ದೇವೆ, ಬರೀಬೇಕಾದ್ರೆ ಅಲಂಕಾರದ ಪ್ರಶ್ನೆಗೆ ಲಘುಗುರು ಹಾಕುವಂಥದ್ದು. ಅವರಿಗೆ ಛಂದಸ್ಸೆ ಈ ಗೊಂದಲದಲ್ಲಿದ್ದಾವೆ ನಮ್ಮ ಮಕ್ಕಳಿನ್ನು. ಹಾಗಾಗಿ ಅವುಗಳನ್ನು ಸ್ವಲ್ಪ ಸ್ಪಷ್ಟವಾಗಿ ನೀವು ಏನು ಮಾಡಬೇಕು ಅಂತೇಳಿ ಗಮನಿಸಬೇಕಾಗತ್ತೆ. ಆಮೇಲೆ ನೀವು ಲಘುಗುರು ಹಾಕೋದ್ರಲ್ಲಿ ತುಂಬ ಚಿತ್ತುಕಾಟು ನಾವು ನೋಡ್ತೇವೆ ಪರೀಕ್ಷೆಯಲ್ಲಿ. ಹಾಗಾಗಿ ಮಕ್ಕಳಿಗೆ ಒಂದು ಏನು ಮಾಡ್ಬೋದು ಅಂದರೆ, ಮೊದಲು ನೀವು ಲಘುಗುರು ಪದ್ಯಗಳನ್ನು ಸರಿಯಾಗಿ ಬರ್ಕೋಬೇಕು. ಯಾಕೆಂದರೆ ಪ್ರಶ್ನೆ ಪತ್ರಿಕೆಯಿಂದ ಉತ್ತರ ಪತ್ರಿಕೆಯಲ್ಲಿ ಒಂದು ಅಕ್ಷರ ತಪ್ಪರಿದ್ರೆ ಬಹುಶಃ ನಿಮ್ಮ ಲಘುಗುರು ಹಾಕ್ಲಿಕ್ಕೆ ತೊಂದರೆ ಆಗುತ್ತೆ, ಗಣ ವಿಭಜನೆಗೂ ತೊಂದರೆ ಆಗ್ತದೆ. ಹಾಗಾಗಿ ಸರಿಯಾಗಿ ಬರ್ಕೊಂಡು ಸ್ಫುಟವಾಗಿ ಅದನ್ನು ಏನು ಮಾಡಬೇಕು, ಮೊದಲು ಪೆನ್ಸಿಲಲ್ಲಿ ಲಘುಗುರು ಹಾಕಬೇಕು. ಆನಂತರ ನಿಮಗೆ ಸರಿಯಾಗಿ ಗಣ ವಿಭಜನೆ ಆಗಿದೆ ಅಂತ ದೃಢಪಟ್ಟರೆ ಆಮೇಲೆ ನೀವೇನು ಮಾಡ್ಬೋದು, ಬೇಕಾದರೆ ಪೆನ್ನಲ್ಲಿ ಹಾಕ್ಬೋದು ಅಂತ, ಅಲ್ಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಗಮನಿಸಿದ್ದು ಅಂತ ಹೇಳಿದ್ರೆ, ಪದ್ಯಗಳನ್ನು ಸರಿಯಾಗಿ ಬರಿದೇನೆ 4 ಸಾಲಿನ ಪದ್ಯವನ್ನು 3 ಸಾಲು ಬರೆಯುವಂಥದ್ದು ಸರ್ ನಮ್ಮ ಮಕ್ಕಳು. ಹಳಗನ್ನಡದಲ್ಲೂ ಹಂಗೆ ಆಗುತ್ತೆ. ಪದ್ಯವನ್ನು ನಾವು ಓದುವ ಶೈಲಿಯಲ್ಲಿ ಪದ್ಯ ಬರೆಯಂಗಿಲ್ಲ. ಹೌದು, ಪುಸ್ತಕದಲ್ಲಿ ಇರುವ ಹಾಗೇನೆ ಹೌದು ಬರಿಬೇಕು. ಅದಕ್ಕೆ ನೀವು ಏನು ಮಾಡಿ ಮಕ್ಕಳೇ, ಆದಿಪ್ರಾಸ ಗಮನಿಸಬೇಕು ಅಂತ. ಅಲ್ಲಿ ಆದಿಪ್ರಾಸ ಗಮನಿಸ್ಕೊಂಡ್ರೆ ನೀವು ಸರಿಯಾಗಿ 6 ಸಾಲು ಕೇಳಿದ್ರೆ 6 ಸಾಲನ್ನ, 4 ಸಾಲಿನ 4 ಸಾಲನ್ನ ಸರಿಯಾಗಿ ಬರಿಬೇಕು ಅಂತ, ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಆಮೇಲೆ ಸಂದರ್ಭದ ಪ್ರಶ್ನೆಗಳಿಗೆ ಗಮನಿಸಬೇಕು. ಅಲ್ಲಿ ಬರುವಂಥ 3 ಅಂಶಗಳದಾವಲ್ಲ, ಆಯ್ಕೆ ಆಗಿರ್ಬೋದು, ಸಂದರ್ಭ ಮತ್ತು ಸ್ವಾರಸ್ಯ ಅನ್ನುವಂಥದ್ದು. ಆಮೇಲೆ ಸಾರಾಂಶದಲ್ಲಿ ಆಯ್ಕೆ, ಸಾರಾಂಶ, ಮೌಲ್ಯ ಅಂತ ಬರುತ್ತೆ ಸರ್. ಈ ಶಬ್ದಗಳನ್ನು ಮಕ್ಕಳು ಗೊಂದಲ ಮಾಡ್ಕೋತಾರೆ, ಎಷ್ಟೋ ಸರ್ ನಾವು ನೋಡಿದ್ದೇವೆ. ಹಾಗಾಗಿ ಅದನ್ನೊಂದು ಸ್ವಲ್ಪ ಸಾರಾಂಶದಲ್ಲಿ ಹಾಗೇನೆ ಸರ್, ಸಾರಾಂಶವನ್ನು ಬರೀಲಿಕ್ಕೆ ಅದು ಪ್ರಶಂಸೆ ಮೇಲೆ ಪ್ರಶ್ನೆ ಇರುತ್ತೆ ಸರ್. ಅಲ್ಲಿ ಆ ಕವಿ ಯಾವ ವಿಚಾರವನ್ನು ಹೇಳಲಿಕ್ಕೆ ಹೊರಟಾರೆ ಅದನ್ನು ಮಕ್ಕಳಲ್ಲಿ ಒಂದು ಪ್ರಶಂಸೆ ಮಾಡುವ ಒಂದು ಸಾಮರ್ಥ್ಯ. ಹೌದು ಸರ್. ಆ ಪದ್ಯ ಏನ್ ಹೇಳಿಕ್ ಹೊರಟಿದೆ, ಅಥವಾ ಯಾವುದೋ ಒಂದು ವೀರಲವನ್ ಪದ್ಯದ ಕೇಳಿದ್ರೆ ಅಲ್ಲಿ ಆ ಲವನ ಸಾಮರ್ಥ್ಯ ಏನು, ಅದನ್ನ ಏನ್ ಮೆಚ್ಕೊಳ್ತೀವಿ, ಅದನ್ನ ಸಾರಾಂಶದಲ್ಲಿ ಅದನ್ನ ತೋರಿಸ್ಬೇಕಲ್ವಾ, ಬರಿಬೇಕು. ಅಂದ್ರೆ ಈ ಹಂತಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂತ. ಈಗ ಪದ್ಯ ಅಂತ ಕೇಳಿದಾಗಲ್ಲಿ ಒಂದು ಆಯ್ಕೆ ಇರುತ್ತೆ, ಸಾರಾಂಶ ಇರುತ್ತೆ, ಮೌಲ್ಯ ಇರುತ್ತೆ. ಸಂದರ್ಭದಲ್ಲಿ 3 ಅಂಶ ಹೇಳಿದ್ವಿ. ಹಾಗೇನೆ ಪ್ರಬಂಧದಲ್ಲೂ ಅಷ್ಟಕ್ಕೇನೆ ನೋಡ್ರಿ, ಪೀಠಿಕೆ ಅಂತ ಇರುತ್ತೆ, ವಿಷಯ ವಿವರಣೆ ಅಂತ ಇರ್ತದೆ, ಮತ್ತು ಉಪಸಂಹಾರ ಅಂತ ಇರುತ್ತೆ ಸರ್. ಎಷ್ಟೋ ಮಕ್ಕಳು ಗಾದೆಗೂ ಹಿಂಗೆ ಬರೆದು ಬಿಡ್ತಾರೆ ಸರ್. ಹಾಗಾಗಿ ಈ ಗೊಂದಲಗಳು ಮಕ್ಕಳಿಗೆ ಕಾಡೋದ್ರಿಂದ ಇವುಗಳ ಬಗ್ಗೆ ಸ್ವಲ್ಪ ಏನು ಮಾಡಬೇಕು ಅಂತೇಳಿದ್ರೆ ಹುಷಾರಾಗಿ ನೀವೆಲ್ಲ ಬರಿಬೇಕಾಗುತ್ತೆ. ಆಮೇಲೆ ಒಂದೊಂದೇ ವಾಕ್ಯದ ಉತ್ತರ ಬರಿಬೇಕಾದ್ರೆ ಕವಿ ಲೇಖಕರ ಪರಿಚಯ ಬರಬೇಕಾದ್ರೆ ಸಾಧ್ಯ ಆದರೆ ಆ ಉತ್ತರಕ್ಕೆ ಇವರು ಅಡಿಗೆರೆ ಹಾಕೋದು ಒಳ್ಳೆಯದು ಅಂತಂದ್ರೆ, ಈಗ ಕಾಲ ಇರುತ್ತೆ, ಕವಿದು ಕೃತಿಗಳಿರ್ತವೆ, ಸ್ಥಳ ಇರ್ತದೆ, ಅದಕ್ಕೊಂದು ಸ್ವಲ್ಪ ಅಡಿಗೆರೆ ಹೇಳಿದ್ರೆ ವಾಕ್ಯ ರೂಪದಲ್ಲಿ ಬರೀಬೇಕಾದ್ರೆ ನಮಗೆ. ಮತ್ತು ಲೇಖಕರ ಪರಿಚಯದಲ್ಲಿ ಬಹಳಷ್ಟು ಮಕ್ಕಳು ನೇರವಾಗಿ ಕಾಲ, ಸ್ಥಳ, ಆಮೇಲೆ ಕೃತಿಗಳಂತ ಬರ್ದ್ಬಿಡ್ತಾರೆ ಸರ್. ನಿಜವಾಗ್ಲೂ ಅದಿರೋದು ವಾಕ್ಯಗಳ ರೂಪದಲ್ಲೇ ಬರಿಬೇಕು. ಹೌದು ಸರ್, ವಾಕ್ಯಗಳ ರೂಪದಲ್ಲಿ ಬರ್ದಾಗ್ಲೇ 3 ಅಂಕ ಪೂರ್ಣ ಬರ್ಲಿಕ್ಕೆ ಸಾಧ್ಯ. ಹೌದು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಅಂಕಗಳು ಸುಮ್ಮನೆ ನೋಡಿ, ಅಂದ್ರೆ ತುಂಬಾ ಜಾಗೃತವಾಗಿರ್ಬೇಕು ಅಂತ ಪರೀಕ್ಷೆಯಲ್ಲಿ. ಸುಮ್ಮನೆ ಎಲ್ಲೋ ಯೋಚನೆ ಮಾಡ್ತಾ ಪರೀಕ್ಷೆ ಬರೆದ್ರೆ ಈ ರೀತಿಯ ತಪ್ಪುಗಳಾಗ್ತವೆ ಅಂತ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ಆಮೇಲೆ ಸುಲಭದ ಪ್ರಶ್ನೆಗಳನ್ನು ಮೊದಲ ಸುತ್ತಲಲ್ಲಿ ಬರೆದು ಬಿಡಿ ನೀವು. ಆಮೇಲೆ ಏನಾಗುತ್ತೆ, ನಮ್ಮಲ್ಲಿ ಹೋಗ್ತಾ ಕಷ್ಟದ ಪ್ರಶ್ನೆಗಳಿಗೆ ಏನಾಗುತ್ತೆ, ಸುಲಭ ಬರ್ದಂಗೆ ಕಷ್ಟದ ಪ್ರಶ್ನೆಗಳಿಗೆ ಬರಲಿಕ್ಕೆ ಒಂದು ರೀತಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬರುತ್ತೆ. ಆಮೇಲೆ ಉದ್ದೇಶ ಇಷ್ಟೇ, ನಿಮಗೆ ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ಅಂತೇಳಿದರೆ ಸುಮಾರು ಬರೆಯಲ್ಲ ಸರ್. ಈಗ ಪರೀಕ್ಷೆ ಬಂದಂಗೆ ಬರೆಯೋದನ್ನು ಬಿಟ್ಟು ಬರೀ ಓದ್ತಾರೆ. ಅದರಿಂದ ಏನಾಗುತ್ತೆ, ಒಂದೇ ದಿನ ನೀವು ಬರೆಯೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಕೈ ನೋವು ಬರುತ್ತೆ, ಸುಸ್ತಾಗುತ್ತೆ, ಒಂದು ರೀತಿ ನಿರಾಸಕ್ತಿ ಬರುತ್ತೆ. ಹಾಗಾಗಿ ಪ್ರತಿದಿನ ನೀವು ಸಾಧ್ಯವಾದರೆ ನಿರಂತರವಾಗಿ ಕನಿಷ್ಠ ಒಂದು 2 ರಿಂದ 3 ಪುಟ
ಬರೆಯುವಂಥ ಅಭ್ಯಾಸನ ಮಾಡ್ಕೊಳ್ಳೇಬೇಕು. ಅದಕ್ಕೆ ಸರ್ ನಾನು ಇಲ್ಲಿ ಹಾ. ಒಂದು ಪಾಯಿಂಟ್ ಮಾಡ್ಕೊಂಡ್ಬಿಟ್ಟೇನೆ ಸರ್. ಏನಾಗಿದೆ, ನಮ್ಮ ಕನ್ನಡ ಭಾಷೆಯಲ್ಲಿ ಮೊದಲನೇ ದಿನ ಪರೀಕ್ಷೆ ಇರುತ್ತೆ, ಯಾವಾಗಲೂ ಪ್ರಥಮ ಭಾಷೆ ಕನ್ನಡ ಅಥವಾ ಬೇರೆ ವಿಷಯಗಳಾಗಿರ್ಬೋದು. ಅಲ್ಲಿ ಏನಾಗ್ಬಿಡುತ್ತೆ, ಮಕ್ಕಳಿಗೆ 3 ತಾಸು 25 ನಿಮಿಷ ಪರೀಕ್ಷೆ ಸಮಯ, 3 ತಾಸು 15 ನಿಮಿಷ, 3 ತಾಸು 15 ನಿಮಿಷವನ್ನು ಒಳಗೊಂಡಂತೆ ಅವರು ಉತ್ತರವನ್ನು ಬರೀಬೇಕು. ಬಹಳಷ್ಟು ಮಕ್ಕಳು ಈ ಮೊನ್ನೆ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಗಮನಿಸಿವೆ ಸರ್. ನಾನು ಪ್ರಬಂಧವನ್ನು ಬಿಟ್ಬಿಟ್ಟೆ ಸರ್, ನನಗೆ ಟೈಮೇ ಸಾಲಿಲ್ಲ. ಹೌದು, ಅದೊಂದು ದೊಡ್ಡ ಸಮಸ್ಯೆ ಇದೆ ಸರ್. ಪತ್ರದಲ್ಲಿ ಒಂದು ಅರ್ಧ ಮಾಡಿಬಿಟ್ಟೆ ಸರ್, ಟೈಮೇ ಸಾಲಿಲ್ಲ. ಅದಕ್ಕೆ ಸರ್ ಮಕ್ಕಳು ಈಗಲಿಂದಾನೇ ಎಷ್ಟು ಸಮಯದೊಳಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮುಗಿಸ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಹೌದು ಹೌದು. ಈಗ ನಾನೇನು ಹೇಳ್ತೇನೆ ಅಂದ್ರೆ ಸರ್, ಈಗ ಪ್ರಶ್ನೆ ಸಂಖ್ಯೆ 1 ರಿಂದ 17 ಇದಾವಲ್ಲ ಸರ್, ಬಹು ಆಯ್ಕೆ ಮತ್ತು ಸಂಬಂಧಿ ಪದ ಮತ್ತು ಒಂದು ವಾಕ್ಯದ್ದು, ಅದನ್ನು 20 ನಿಮಿಷದಲ್ಲಿ ಬರೆದು ಮುಗಿಸ್ಕೊಂಡ್ಬಿಟ್ರೆ ಅವ್ರಿಗೆ ಸಮಯ ಸುಲಭವಾಗಿ ಅರ್ಥ ಆಗುತ್ತೆ ಸರ್. ಇನ್ನು ಪ್ರಶ್ನೆ ಸಂಖ್ಯೆ 18 ರಿಂದ 27 ಇದೆಯಲ್ಲ ಸರ್, 2-3 ವಾಕ್ಯದಲ್ಲಿ ಉತ್ತರಿಸಿ 10 ಪ್ರಶ್ನೆಗಳಿದ್ದಾವಲ್ಲ, ಅದಕ್ಕೊಂದು 35 ನಿಮಿಷ ತೆಗೆದುಕೊಂಡ್ರೆ ಆರಾಮ್ ಬರೀಬೋದು ಸರ್. ಪ್ರಶ್ನೆ ಸಂಖ್ಯೆ 28 ರಿಂದ 32 ಇದೆಯಲ್ಲ ಸರ್, ನಮ್ದು ಕವಿ ಪರಿಚಯ ಆಗಿರ್ಬೋದು, ಅಲಂಕಾರ, ಛಂದಸ್ಸು, ಗಾದೆ, ಇವಷ್ಟನ್ನು ಒಂದು 15 ನಿಮಿಷದಲ್ಲಿ ಬರೀಲಿಕ್ಕೆ ಅವ್ರು ಮೊದಲಿಂದಾನು ಅಭ್ಯಾಸ ಮಾಡ್ಬೇಕು ಸರ್. ಪ್ರಶ್ನೆ ಸಂಖ್ಯೆ 33 ರಿಂದ 38 ಏನು ನಮ್ಮ ಸಂದರ್ಭದ 6 ಪ್ರಶ್ನೆಗಳಿರ್ತಾವಲ್ಲ ಸರ್, ಅದಕ್ಕೊಂದು ಅರ್ಧ ಗಂಟೆಯಲ್ಲಿ 30 ನಿಮಿಷದಲ್ಲಿ ಅವುಗಳನ್ನು ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಂಡು ಸುಲಭ ಆಗುತ್ತೆ. ಪ್ರಶ್ನೆ ಸಂಖ್ಯೆ 31 ರಿಂದ 43 ಏನು ಪ್ರಶ್ನೆಗಳಿರುತ್ತಲ್ಲ, ಪದ್ಯ ಭಾಗವನ್ನು ಪೂರ್ಣ ಮಾಡೋದಾಗಿರ್ಬೋದು, ಭಾವಾರ್ಥ ಸಾರಾಂಶವನ್ನು ಬರೆಯೋದಾಗಿರ್ಬೋದು, 10 ವಾಕ್ಯದ 2 ಪ್ರಶ್ನೆಗಳು ಮತ್ತು ಅಪಠಿತ ಗದ್ಯವನ್ನು ಓದ್ಕೊಂಡು ಬರೀಲಿಕ್ಕೆ ಒಂದು 45 ನಿಮಿಷ ಅದಕ್ಕೊಂದು ನಿಗದಿ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಬರಿಬಹುದು. ಇನ್ನು ಕಡೆಯ 44ನೇ ಪ್ರಶ್ನೆ ಮತ್ತು 45ನೇ ಪ್ರಶ್ನೆಗೆ ಅಲ್ಲಿಗೆ ಬರುವಷ್ಟು ಹೊತ್ತಿಗೆ ಒಂದು 30 ನಿಮಿಷ, ಒಂದು 15 ನಿಮಿಷ ಪತ್ರಕ್ಕೆ, ಒಂದು 15 ನಿಮಿಷ ಪ್ರಬಂಧ. ಬೇಕಾದರೆ 12-13 ನಿಮಿಷದಲ್ಲಿ ಪತ್ರವನ್ನು ಮುಗಿಸ್ಕೊಂಡ್ರೆ ಉಳಿದಿದ್ದನ್ನು ನಾವು ಪ್ರಬಂಧಕ್ಕೆ ಆಯ್ಕೆ ಮಾಡ್ಕೋಬಹುದು. ಆವಾಗ 175 ನಿಮಿಷ ಆಗುತ್ತೆ. ಇನ್ನೂ ಒಂದು 5 ನಿಮಿಷ ಅವರಿಗೆ ಸಮಯ ಉಳಿಯುತ್ತೆ. ಯಾಕೆ ಅಂತಂದ್ರೆ ಒಂದು ಪ್ರಶ್ನೆಯಿಂದ ಇನ್ನೊಂದು ಪ್ರಶ್ನೆ ಯೋಚನೆ ಮಾಡೋಕ್ಕೂ ಸಮಯ ಇರುತ್ತೆ. ಸೊ ಈ ಸಮಯ ಪಾಲನೆಯನ್ನು ಇಟ್ಕೊಂಡು ಸುಲಭವಾಗಿ ಬರೆದಿದ್ದೆ ಆದ್ರೆ ಒಳ್ಳೆ ಅಂಕ ಬರೋ ಸಾಧ್ಯತೆ. ಯಾವ ಪ್ರಶ್ನೆಯನ್ನು ಯಾರು ಮಕ್ಕಳು ಬಿಡಬಾರ್ದು. ಮತ್ತೆ 100ಕ್ಕೆ 100 ಅಂಕ ಬರಬೇಕು ಅಂದ್ರೆ ಅವರು ಅಕ್ಷರಗಳು ದುಂಡಾಗಿರ್ಬೇಕು, ವಾಕ್ಯಗಳ ರಚನೆ ಚೆನ್ನಾಗಿರ್ಬೇಕು, ಅವ್ರ ಶಬ್ದ ಭಂಡಾರ ಮತ್ತು ಅವರ ಅಭಿವ್ಯಕ್ತಿ ಸಾಮರ್ಥ್ಯನೂ ಕೂಡ ಚೆನ್ನಾಗಿರಬೇಕು. ಮತ್ತು ಸರ್ ಈ ವರ್ಷ ಪಾಸಿಂಗ್ ಪದ್ಧತಿಯಲ್ಲಿ ಒಂದು ಬದಲಾವಣೆ ಮಾಡ್ಯಾರ ಸರ್, ಅದೊಂದು ವಿಚಾರ ಹೇಳಬೇಕು ಅಂದ್ಕೊಂಡಿದ್ವಿ. ಕಳೆದ ವರ್ಷ ನಮಗೆ ಪಾಸ್ ಆಗಲಿಕ್ಕೆ ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆ ಎರಡನ್ನೂ ಕೂಡಿಸ್ತಿರ್ಲಿಲ್ಲ. ಇವಾಗ 2 ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆ ಎರಡನ್ನೂ ಕೂಡಿಸ್ಕೊಂಡು 625ಕ್ಕೆ 206 ಅಂಕ ಪಡೆದ್ಬಿಟ್ರೆ ಅವ್ನು ಪಾಸ್ ಆಗಿಬಿಡ್ತಾನೆ. ಅಂದ್ರೆ ಪ್ರತಿ ವಿಷಯದಲ್ಲಿ 33% ಅಂಕಗಳು ಬಂದರೆ ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ 5 ವಿಷಯದಲ್ಲಿ ಬೇರೆ ಇತರೆ ಕನ್ನಡವನ್ನು ಬಿಟ್ಟು 5 ವಿಷಯದಲ್ಲಿ 33 ಅಂಕಗಳನ್ನು ಅವ್ನು ಪಡೆದಿದ್ದಾದರೆ 165 ಅಂಕ ಆಗುತ್ತೆ. ಇನ್ನು ಉಳಿದ 41 ಅಂಕಗಳು ಕನ್ನಡದಲ್ಲಿ ತಗೊಂಡ್ರೆ ಅವರಿಗೆ 206 ಮಾರ್ಕ್ಸ್ ಆಗುತ್ತೆ, ಪಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬರೀ ನಾನು ಕನ್ನಡದಲ್ಲೇ ಪಾಸ್ ಆಗ್ತೇನೆ ಅಂತ ಅಂದ್ರೆ 42 ಅಂಕ ಪಡಿಬೇಕಾಗುತ್ತೆ. 42 ಅಂಕಗಳು ಕನ್ನಡದಲ್ಲಿ ಬಂದರೆ ಮಾತ್ರ ಅದು ಆಂತರಿಕ ಮತ್ತು ಬಾಹ್ಯ ಸೇರಿಕೊಂಡು. ಆಂತರಿಕದಲ್ಲಿ 25 ಅಂಕಗಳಿರುತ್ತೆ, ಅವ್ರಿಗೂ ಎಷ್ಟು ಕೊಟ್ಟಿರ್ತಾರೆ ಅವ್ರವ್ರ ಗುರುಗಳಿಗೆ ಮತ್ತು ಆ ವಿದ್ಯಾರ್ಥಿ ಅಭ್ಯಾಸ ಮಾಡಿರೋದ್ರ ಮೇಲೆ ನಿಂತಿರುತ್ತೆ. ನಮ್ಮ ಈ ಪರೀಕ್ಷೆ ಬಾಹ್ಯ ಪರೀಕ್ಷೆ 100 ಅಂಕಕ್ಕಿರುತ್ತೆ. ಖಂಡಿತವಾಗ್ಲೂ ಅವನು ಒಂದು 25 ಮಾರ್ಕ್ಸ್ ಕಡೆ ಗಮನ ಇಟ್ಕೊಳ್ಬೇಕು. 17 ತೆಗೆದ್ರೆ ಪಾಸ್ ಆಗ್ತಾನೆ ಅಂತೇಳಿ 17ಕ್ಕೆ ಅವನು ಗುರಿ ಇಟ್ಕೊಳ್ಬಾರ್ದು ಸರ್. 17ಕ್ಕೆ ಗುರಿ ಇಟ್ಕೊಂಡ್ಬಿಟ್ರೆ ಅವನು 12-13ಕ್ಕೆ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ಒಂದು 25-30 ಅಂಕಗಳ ಮೇಲೇ ಆ ವಿದ್ಯಾರ್ಥಿ ತನ್ನ ಗುರಿಯನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಪಾಸ್ ಆಗ್ಬೋದು. ಎಲ್ಲ ಮಕ್ಕಳು ಈ ವರ್ಷ 2025-26ನೇ ಸಾಲಿನಲ್ಲಿ ಯಾವುದೇ ಭಯ ಇಲ್ಲದೆ ಅವ್ರು ಏನು ಓದಿರೋದನ್ನು ನೆನ್ಪಿಟ್ಕೊಂಡು ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಾಗ ಅವ್ರ ಪ್ರವೇಶ ಪತ್ರಿಕೆಗಳನ್ನು ಅವ್ರ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು, ಗುರುಗಳ ಆಶೀರ್ವಾದ ಪಡ್ಕೊಂಡು ಧೈರ್ಯವಾಗಿ ಮೊದಲನೇ ದಿನ ಸಮಯಕ್ಕೆ ಇನ್ನೂ 1 ತಾಸು ಮೊದಲೇ ಹೋಗಿ ಆ ಜಾಗವನ್ನೆಲ್ಲ ಹುಡ್ಕೊಳ್ಳೋದೆಲ್ಲ ಇರುತ್ತೆ. ಭಾಳ ಖುಷಿಯಿಂದ ಸಂತೋಷದಿಂದ ಈ ಪರೀಕ್ಷೆ ಅನ್ನೋದು ಒಂದು ಸಂಭ್ರಮ, ಈ ಪರೀಕ್ಷೆ ಅನ್ನೋದು ಒಂದು ಹಬ್ಬ ಅಂತ ಆ ಮಗು ಅಂದ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ಉತ್ತಮ ಅಂಕ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಸರ್. ಆಗ್ಬೋದು ಸರ್, ಆಗ್ಬೋದು. ಅಂದರೆ ಪರೀಕ್ಷೆಯಲ್ಲಿ ಉತ್ತರಿಸೋದು ಒಂದು ಕಲೆ ಮಕ್ಕಳೇ. ಹಾಗಾಗಿ ಖಂಡಿತ ಎಲ್ಲ ಸೂಚನೆಗಳನ್ನು ಪಾಲಿಸಿ ನೀವು ಪರೀಕ್ಷೆನ ಎದುರಿಸಿದ್ದೆ. ಆದರೆ ಪರೀಕ್ಷೆನ ಎದುರಿಸೋದಲ್ಲ ಅದನ್ನು ಎದುರಿಸ್ಬೇಕಂತೆ. ಹಾಗಾಗಿ ವಿಜಯ ನಿಮ್ಮದೇ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಇನ್ನೂ ಅನೇಕ ವಿಚಾರಗಳದಾವೆ. ನಿಮ್ಮ ಶಿಕ್ಷಕರು ಸಹಕಾರದಿಂದ ಅವುಗಳೆಲ್ಲ ಏನು ಮಾಡಿ ತಿಳ್ಕೊಂಡು ಪರೀಕ್ಷೆನ ಎದುರಿಸಿ ಅಂತ ಹೇಳ್ತಾ ಇವತ್ತಿನ ದಿವಸ
ನಮ್ಮಲ್ಲಿ SSLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನು ಸುಧಾರಿಸಲಿಕ್ಕೆ ನಮ್ಮಲ್ಲಿ ಏನು ಅಂತೇಳಿದರೆ ರೇಡಿಯೋ ಶಿವಮೊಗ್ಗ FM 90.8 ಇದರ ವ್ಯವಸ್ಥಾಪಕರು, ಅಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಂಥ ಅಪರೂಪದ ಅವಕಾಶವನ್ನು ಒದಗಿಸಿಕೊಟ್ಟ ಇಲಾಖೆಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಕ್ಕಳೇ ನಿಮಗೆ ಈ ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲ ಮಕ್ಕಳಿಗೂ ಶುಭವಾಗಲಿ. ನಿರ್ಭಯದಿಂದ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೀರಿ. ಎಲ್ಲರೂ ಉತ್ತಮವಾಗಿ ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಾಸಾಗ್ರಿ ಅಂತ ಹೇಳ್ತಾ ನಾನು ಕೂಡ ಎಲ್ಲ ಮಕ್ಕಳಿಗೂ ಶುಭಾಶಯ ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. SSLC ಪಾಠವನ್ನು ಇದುವರೆಗೂ ಆಲಿಸಿದಿರಿ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಇದು ರೂಪಿತವಾಗಿತ್ತು.